ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ನವೆಂಬರ್ ತಿಂಗಳ 13ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯನೆ ಶರತ್ ಋತೌ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 9:50 ಇರಲಿದೆ. ನಂತರ ತ್ರಯೋದಶಿ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1:36 ಇರಲಿದೆ. ನಂತರ ಅಶ್ವಿನಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 1:03 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವಜ್ರ ಯೋಗ. ಇದು ಈ ದಿನ ಅಪರಾಹ್ನ 3:24 ಇರಲಿದೆ. ನಂತರ ಸಿದ್ಧಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲಾ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:07 ಮಧ್ಯಾಹ್ನ 1:34 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:40 ಮಧ್ಯಾಹ್ನ 12:07 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:13 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:43 ಮಧ್ಯಾಹ್ನ 12:26 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 1:01 ರಾತ್ರಿ 2:27 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:16 ಸೂರ್ಯಾಸ್ತ ಸಂಜೆ 5:50. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಹೊರದ ಅಧಿಪತಿ ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು, ಮಾತಿಗೆ ಕಾರಕ ಬುಧ. ಹಾಗಾಗಿ ಮಾತುಗಾರಿಕೆ ಆಗಲಿ, ಭಾಷಣಕ್ಕಾಗಲಿ, ವಾಕ್ಚಾತುರ್ಯಕ್ಕಾಗಲಿ, ಬುದ್ಧಿಗಾಗಲಿ ಕಾರಕನಾಗಿರುವಂಥ ಬುಧನಿಂದ ಈ ದಿನ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ. ಎಷ್ಟೋ ಸಮಸ್ಯೆಗಳು ನಿಮ್ಮ ಮಾತಿನಿಂದ ಬಗೆಹರಿದು ಹೋಗುತ್ತೆ. ಹಾಗೆ ಸಮಸ್ಯೆಗಳನ್ನು ತಂದುಕೊಳ್ಳುವಂಥದ್ದು ಕೂಡ ನಿಮ್ಮ ಮಾತಿನ ಮೂಲಕವೇ. ಹಾಗಾಗಿ ಈ ದಿನ ಮಾತನ್ನು ತುಂಬ ಹದವರಿತು ಆಡಬೇಕು ಅನ್ನುವಂಥದ್ದು. ಜೊತೆಗೆ ಈ ದಿನದಲ್ಲಿ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ ಇದೆ. ಇನ್ನು ಈ ದಿನ ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರು, ವರ್ತಕರು, ಅದರಲ್ಲೂ ವಿಶೇಷವಾಗಿ ದಳ್ಳಾಳಿಗಳಿಗೆ ತುಂಬ ಲಾಭ ಇರುವಂಥ ಸಂದರ್ಭ ಇದೆ.
ಹಾಗಾಗಿ ನೀವು ಯಾವುದೇ ವ್ಯವಹಾರಗಳನ್ನು ಮಾಡ್ತಾ ಇದ್ದರೂ ಅದರಲ್ಲಿ ನಿಮಗೆ ಒಂದು ಸಮಾಧಾನ, ಸಂತೃಪ್ತಿ ಅನ್ನುವಂಥದ್ದು ಈ ದಿನ ಸಿಕ್ಕತ್ತೆ. ಹಾಗೆ ಬುಧ ಗೆಳೆತನಕ್ಕೆ, ಸ್ನೇಹಕ್ಕೆ ಕಾರಕನಾಗಿರುವಂಥವನು. ಇನ್ನು ಸ್ನೇಹಿತರಿಗೂ ಕೂಡ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಹಾಗಾಗಿ ನಿಮ್ಮ ಗೆಳೆತನ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅನ್ನುವಂಥದ್ದನ್ನು ತೋರಿಸ್ಕೊಳ್ಳಿಕ್ಕೆ ಕೆಲವೊಂದು ಸನ್ನಿವೇಶಗಳು ನಿಮಗೆ ಪರೀಕ್ಷೆಯ ರೀತಿಯಲ್ಲಿ ಒದಗಿ ಬರುವಂಥದ್ದು ಇದೆ. ಅದರಲ್ಲಿ ಜಯಗಳಿಸ್ತೀರಿ. ಹಾಗಾಗಿ ಈ ದಿನ ಸಂಬಂಧಗಳಿಗೆ, ಬಾಂಧವ್ಯಗಳಿಗೆ, ಹಾಗೆ ಗೆಳೆತನಕ್ಕೆ ತುಂಬ ಮಹತ್ವವನ್ನು ಕೊಡುವಂಥ ದಿನ ಕೂಡ. ಇನ್ನು ಬರವಣಿಗೆಗೆ, ಭಾಷಣಕ್ಕೆ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಬರಹಗಾರರಿಗೆ, ಸಾಹಿತಿಗಳಿಗೂ ಕೂಡ ತುಂಬ ಉತ್ತಮವಾದಂಥ ಸಮಯ ಇದೆ ಈ ದಿನ. ಹಾಗೆ ಈ ದಿನ ಇರುವಂಥ ಗುರು ಹೋರ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಗುರು ಹೋರದ ಸಮಯ ಇದು. ಈ ದಿನ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 7 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 55 ನಿಮಿಷದಿಂದ ಅಪರಾಹ್ನ 4 ಗಂಟೆ 53 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 1 ನಿಮಿಷದಿಂದ ರಾತ್ರಿ 12 ಗಂಟೆ 3 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ನೀವು ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿಬಿಟ್ಟು ಫಲಿತಾಂಶಗಳು ಬೇಗ ಸಿಕ್ಕಲಿ ಅಂತ ಹೇಳಿದ್ರೆ ಫಲಿತಾಂಶ ನಿಮ್ಮ ಕೈಗೆ ಸಿಕ್ಕಲ್ಲ. ಏಕೆಂದರೆ ಈ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಈ ಶನಿ ಹೋರಾದಲ್ಲಿ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ನಿಧಾನವಾಗಿ ನಡೆಯುತ್ತೆ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ. ಇನ್ನು ಅಪರಾಹ್ನ 2 ಗಂಟೆ 57 ನಿಮಿಷದಿಂದ ಅಪರಾಹ್ನ 3 ಗಂಟೆ 55 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 59 ನಿಮಿಷದಿಂದ ರಾತ್ರಿ 11 ಗಂಟೆ 1 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಬುಧ ಹೊರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರಗಳು ತುಂಬ ಅದ್ಭುತವಾದಂಥ ಯಶಸ್ಸನ್ನು ತಂದುಕೊಡುತ್ತೆ. ಈ ದಿನ ಇರುವಂಥ ಬುಧ ಹೋರಾದಲ್ಲಿ ಇಂಥ ವಿಚಾರಗಳನ್ನು ನೀವು ಆರಂಭ ಮಾಡಿದರೆ ವ್ಯಾಪಾರಸ್ಥರಿಗೆ, ವರ್ತಕರಿಗೆ ತುಂಬ ಅನುಕೂಲಕರವಾಗಿರುವಂಥ ಸಮಯ ಅಂತ ಹೇಳಿದ್ರೆ ಬುಧ ಹೋರಾದ ಸಮಯ ಇದು. ಈ ದಿನ ಬೆಳಿಗ್ಗೆ 6 ಗಂಟೆ 15 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 13 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 59 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 55 ನಿಮಿಷದಿಂದ ರಾತ್ರಿ 8 ಗಂಟೆ 57 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟೇಷನ್ ವಿಚಾರದಲ್ಲಾಗಲಿ ಈ ದಿನ ಆದಷ್ಟು ಶುಕ್ರ ಹೋರದಲ್ಲಿ ಮಾಡಬೇಡಿ. ಜೊತೆಗೆ ಹಣಕಾಸಿನ ವ್ಯವಹಾರಗಳಾಗಲಿ, ಯಾವುದೇ ರೀತಿಯ ಖರೀದಿಯಾಗಲಿ, ಬಂಡವಾಳ ತೊಡಗಿಸುವಂಥ ವಿಚಾರ, ಸಾಲ ಕೊಡುವಂಥ ವಿಚಾರ, ಸಾಲ ತರುವಂಥ ವಿಚಾರ, ಇದೆಲ್ಲವನ್ನು ಕೂಡ ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡಬೇಡಿ. ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಹಾಗಾಗಿ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 13 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 15 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 1 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 53 ನಿಮಿಷದಿಂದ ರಾತ್ರಿ 7 ಗಂಟೆ 55 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಪ್ರತಿನಿತ್ಯ ಒಳ್ಳೆಯ ಮುಹೂರ್ತ ಯಾವುದು, ಒಳ್ಳೆಯ ಹೊರ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದರಿಂದ ಖಂಡಿತ ನೀವು ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ನೀವು ಅಂದುಕೊಂಡಿರುವಂಥ ಫಲಿತಾಂಶವನ್ನೇ ತಂದುಕೊಡುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಎರಡೆರಡು ಅಚ್ಚರಿಗಳು ಇರುವಂಥ ದಿನ. ಇಲ್ಲಿ ಒಂದು ಕಡೆ ಪ್ರದೋಷ ಪೂಜೆಯನ್ನು ಮಾಡುವಂಥದ್ದು ಈ ದಿನ ಸಂಜೆ ಆದರೆ, ಅದೇ ಸಂಜೆ ಈ ದಿನ ತುಳಸಿ ಪೂಜೆಯನ್ನು ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ತುಳಸಿ ಪೂಜೆ, ತುಳಸಿಯ ವಿವಾಹ, ಉತ್ಥಾನ ದ್ವಾದಶಿ ಆಚರಣೆಯಾಗುವಂಥ ಒಂದು ಸಂದರ್ಭ. ಹಾಗಾಗಿನೇ ಅತ್ಯಂತ ಪವಿತ್ರವಾಗಿರುವಂಥ ದಿನಗಳಲ್ಲಿ ಇದು ಕೂಡ ಒಂದು ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಹಾಗೆ ಈ ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆ ಮಾಡೋದಕ್ಕೆ ವಿಶೇಷವಾದಂಥ ಮಹತ್ವ ಇದೆ. ಈ ಮಾಸದಲ್ಲಿ ಆಚರಿಸುವಂಥ ವಿಶೇಷ ದಿನ ಅಂತ ಹೇಳಿದ್ರೆ ಅದು ಉತ್ಥಾನ ದ್ವಾದಶಿಯ ದಿನ. ಈ ದಿನದಂದು
ತುಳಸಿ ಪೂಜೆಯನ್ನು ಮಾಡೋದರಿಂದ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ತುಳಸಿ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಇದನ್ನು ಉತ್ಥಾನ ದ್ವಾದಶಿ ಅಂತ ಹೇಳಿ ಕರೀತಾರೆ. ಕ್ಷೀರಾಬ್ದಿ ವ್ರತ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಹಾಗೆ ಮಥನ ದ್ವಾದಶಿ ವ್ರತ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇದು ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ಈ ತುಳಸಿ ಪೂಜೆಗೆ ವಿಶೇಷವಾದಂಥ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿದೇಶಗಳಲ್ಲಿ ಕೂಡ ತುಳಸಿ ಪೂಜೆ ಇತ್ತು ಅನ್ನುವಂಥದ್ದು ನಮ್ಮ ಚರಿತ್ರೆಯಿಂದ ತಿಳಿದು ಬರುತ್ತೆ. ಇಲ್ಲಿ ತುಳಸಿ ಪೂಜೆಯಲ್ಲಿ ವಿಶೇಷ ರೀತಿ ಅನ್ನುವಂಥದ್ದೇನಿಲ್ಲ. ಷೋಡಶೋಪಚಾರಗಳಿಂದ ತುಳಸಿಯನ್ನು ಅರ್ಚನೆ ಮಾಡಿದ್ರೆ ಸಾಕು. ಕಳಶ ಪೂಜೆಯಿಂದ ಆರಂಭ ಆಗಿ ಪ್ರಾಣ ಪ್ರತಿಷ್ಠಾಪನೆ, ಪಂಚಾಮೃತ ಅಭಿಷೇಕ, ವಸ್ತ್ರ ಇತ್ಯಾದಿಗಳಿಂದ ಇದು ಸಂಪೂರ್ಣಗೊಳ್ಳುತ್ತೆ. ಹಾಗೆ ಉತ್ಥಾನ ದ್ವಾದಶಿ ಆಚರಣೆ ಬಹಳ ವಿಶೇಷವಾಗಿರುವಂಥದ್ದು. ಈ ಒಂದು ಆಚರಣೆಯ ಹಿನ್ನೆಲೆಯಲ್ಲಿ ಒಂದು 2-3 ಪೌರಾಣಿಕ ಕಥೆಗಳು ಕೂಡ ಇದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂಥದ್ದು ಈ ತುಳಸಿಯ ಮಹತ್ವದ ಬಗ್ಗೆ. ಇಲ್ಲಿ ತುಳಸಿ ಪೂಜೆ ಮತ್ತು ತುಳಸಿ ತೀರ್ಥ ಸೇವನೆ ಮಾಡೋದರಿಂದ ಹಲವಾರು ಧಾರ್ಮಿಕ ಉಪಯೋಗಗಳಿದೆ ಅನ್ನುವಂಥದ್ದು ಇದೆ. ಇನ್ನು ತುಳಸಿ ತಮಗೆ ಗೊತ್ತಿದೆ, ಇದು ಆಯುರ್ವೇದದಲ್ಲಿ ವಿಶೇಷವಾಗಿ ಬಳಸುವಂಥದ್ದು. ಹಾಗಾಗಿ ಇದರಲ್ಲಿ ಔಷಧೀಯ ಗುಣಗಳು ತುಂಬ ಇರುತ್ತೆ. ಹಾಗೆ ಒಂದು ಪವಿತ್ರತ ಆಗಿರುವಂಥ ಮಂಗಳಕರವಾದಂಥ ಒಂದು ಸಸ್ಯ ಅನ್ನುವಂಥದ್ದು ಕೂಡ ಇದೆ. ಒಟ್ಟಾರೆ ಧಾರ್ಮಿಕವಾಗಲಿ ವೈದ್ಯಕೀಯವಾಗಲಿ ಈ ತುಳಸಿಯನ್ನು ಎಲ್ಲರೂ ಕಾಪಾಡುವಂಥದ್ದು ಇದೆ. ಇಲ್ಲಿ ಈ ತುಳಸಿ ಮನೆ ಹತ್ರ ಏನಾದರೂ ಇದ್ದರೆ ಅದರಿಂದ ಆಗುವಂಥ ಪ್ರಯೋಜನಗಳೇನು ಅಂತ ಹೇಳಿದ್ರೆ, ಈ ಬಾಲಗ್ರಹ ಆಗಲಿ ಅಥವಾ ಈ ಭೂತ ಚೇಷ್ಟೆ, ಭೂತ ಬಾಧೆಗಳು ಇರಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಎಲ್ಲಿ ತುಳಸಿಯನ್ನು ಹೆಚ್ಚಾಗಿ ಬಳಸ್ತಾರೆ ಅಂಥವರಿಗೆ ಕ್ಯಾನ್ಸರ್ ರೋಗ ಬರಲ್ಲ ಅನ್ನುವಂಥದ್ದು ಇದೆ. ಹಾಗಾಗಿನೇ ಈ ಕ್ಯಾನ್ಸರ್ಗೆ ಕೂಡ ತುಳಸಿಯಿಂದ ಔಷಧಿಗಳನ್ನು ತಯಾರು ಮಾಡ್ತಾರೆ. ಇಲ್ಲಿ ತುಳಸಿ ಪೂಜೆಯಿಂದ ನಾವು ಶನಿ ಕಾಟ ಏನಾದರೂ ಇದ್ದರೆ, ಶನಿ ದೋಷಗಳಿದ್ದರೆ ಅದರಿಂದ ಪಾರಾಗಲಿಕ್ಕೆ ಸಾಧ್ಯ ಇದೆ. ಇನ್ನು ತುಳಸಿಯನ್ನು ಸಂಗ್ರಹ ಮಾಡಲಿಕ್ಕೆ ಅನೇಕ ನೀತಿ ನಿಯಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಯಾಕೆಂದರೆ ತುಳಸಿ ಅತ್ಯಂತ ಪವಿತ್ರವಾಗಿರುವಂಥ ಒಂದು ಸಸ್ಯ. ಅದಕ್ಕಾಗಿಯೇ ಕೆಲವೊಂದು ನೀತಿಗಳು ಕೂಡ ಇದೆ. ಇಲ್ಲಿ ಉತ್ಥಾನ ದ್ವಾದಶಿಯ ಒಂದು ಹಿನ್ನೆಲೆಯನ್ನು ತಿಳ್ಕೊಳ್ಬೇಕು. ಏನಂದರೆ, ನಾರದ ಮುನಿಗಳು ಒಮ್ಮೆ ಬ್ರಹ್ಮದೇವರನ್ನು ಕುರಿತು ಇರುವಂತಹ 12 ಮಾಸಗಳಲ್ಲಿ ಅತಿ ಶ್ರೇಷ್ಠವಾದಂತಹ ಮಾಸ ಯಾವುದು ಅಂತ ಕೇಳ್ತಾರೆ. ಆಗ ಬ್ರಹ್ಮದೇವರು ದ್ವಾದಶ ಮಾಸದಲ್ಲಿ ಕಾರ್ತಿಕ ಮಾಸವೇ ಅತಿ ಶ್ರೇಷ್ಠ ಅಂತ ಹೇಳ್ತಾರೆ. ಈ ಮಾಸದಲ್ಲಿ ಮಹಾವಿಷ್ಣುವಿನ ವಿಗ್ರಹಕ್ಕೆ ತುಳಸಿಯನ್ನು ಅರ್ಪಣೆ ಮಾಡಿದ್ರೆ ಸಕಲ ಪಾಪಗಳಿಂದ ಮುಕ್ತಿ ಪಡ್ಕೊಳ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಆ ದಿನ ಮುಂಜಾನೆ ಎದ್ದು ಮನೆಯ ದೇವರ ಕೋಣೆಯಲ್ಲಿ, ಮನೆಯ ಮುಂಭಾಗಿಲಿನಲ್ಲಿ, ತುಳಸಿ ಗಿಡದ ಮುಂದೆ ಮತ್ತು ಹಸು ಕಟ್ಟಿರುವಂಥ ಕೊಟ್ಟಿಗೆಯಲ್ಲಿ ಜೋಡಿ ಜೋಡಿ ದೀಪಗಳನ್ನು ಹಚ್ಚಬೇಕು. ಇದರಿಂದ ವಿಷ್ಣುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೂ ಉತ್ಥಾನ ದ್ವಾದಶಿಯ ದಿನ ಭಗವಂತ 4 ತಿಂಗಳ ಯೋಗ ನಿದ್ರೆಯಿಂದ ಮೇಲೆ ಎದ್ದು ಎಚ್ಚರವಾಗುವಂಥ ದಿನ. ಹಾಗಾಗಿನೇ ಭಗವಂತನ ದರ್ಶನ ಎಲ್ಲರಿಗೂ ಆಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹೀಗಾಗಿ ವಿಷ್ಣುವಿನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಇದು ಸಾಧ್ಯವಾಗಿಸುತ್ತೆ. ಇನ್ನು ಉತ್ಥಾನ ದ್ವಾದಶಿಯ ದಿನ ನೆಲ್ಲಿ ಮರದ ಕೆಳಗೆ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಿದಲ್ಲಿ ಪ್ರಯಾಗ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸಿದಂಥ ಫಲಗಳನ್ನು ಪಡ್ಕೊಳ್ತಾರೆ. ಈ ಕಾರಣದಿಂದ ಈ ದಿನದಂದು ತುಳಸಿ ಗಿಡದ ಜೊತೆಯಲ್ಲಿ ಅಗಸೆ ಮತ್ತು ನೆಲ್ಲಿ ಈ 2 ಕೊಂಬೆಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಇದೆ. ಇನ್ನು ತುಳಸಿ ಗಿಡದ ಮುಂದೆ ತಂಬಿಟ್ಟನ್ನು ಮಾಡಿ 5 ಕಬ್ಬಿನ ತುಂಡುಗಳಿಂದ ಚಿಲುಕು ಕಟ್ಟುವಂತಹ ಸಂಪ್ರದಾಯ ಕೂಡ ಕೆಲವರಲ್ಲಿದೆ. ಹಾಗಾಗಿನೇ ತುಳಸಿಗೆ ವಿಶೇಷವಾದಂತಹ ಸ್ಥಾನ, ವಿಶೇಷವಾದಂತಹ ಪೂಜೆ ಈ ದಿನ ನೆರವೇರುವಂಥದ್ದು. ಇನ್ನು ಧಾರ್ಮಿಕ ಗ್ರಂಥಗಳ ಅನ್ವಯ ಕಾರ್ತಿಕ ಮಾಸದ ಶುಕ್ಲ ಪೂರ್ಣಿಮೆಯ ಶುಕ್ರವಾರದ ದಿನದಂದು ತುಳಸಿಯ ಜನನವಾಗಿರುವಂಥದ್ದು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ಧರ್ಮಧ್ವಜ ಮತ್ತು ಮಾಧವಿ ದಂಪತಿಗಳೇ ತುಳಸಿಯ ತಂದೆ ತಾಯಂದರು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಈ ಉತ್ಥಾನ ದ್ವಾದಶಿಯ ದಿನದಂದು ವೃಂದೆ ರುಕ್ಮಿಣಿಯ ಅವತಾರವನ್ನು ತಾಳಿ ಭಗವಾನ್ ವಿಷ್ಣುವನ್ನು ವರಿಸ್ತಾಳೆ. ಆದ್ದರಿಂದಲೇ ಇಂದು ತುಳಸಿ ಕಲ್ಯಾಣವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಮಹಾಭಾರತದ ಹಿನ್ನೆಲೆಯನ್ನು ಕೂಡ ಗಮನಿಸಬೇಕು. ಏನಂದರೆ, ತಮ್ಮ ಸಾಮ್ರಾಜ್ಯವನ್ನೆಲ್ಲ ಕಳೆದುಕೊಂಡಂಥ ಪಾಂಡವರನ್ನು ಕಾಣಲಿಕ್ಕೆ ವ್ಯಾಸ ಮಹರ್ಷಿಗಳು ಆಗಮಿಸ್ತಾರೆ. ಆಗ ಮನನೊಂದಂತಹ ಧರ್ಮರಾಯನು ವ್ಯಾಸರನ್ನು ಕುರಿತು ಸಕಲ ಕಾರ್ಯಗಳು ಕೂಡ ಸಿದ್ಧಿಸುವಂತಹ ಯಾವುದಾದ್ರೂ ಒಂದು ವ್ರತಾಚರಣೆಯನ್ನು ತಿಳಿಸಿ ಅಂತ ಹೇಳಿ ಕೇಳಿಕೊಳ್ತಾನೆ.
ಆ ಸಂದರ್ಭದಲ್ಲಿ ವ್ಯಾಸರು ಕ್ಷೀರಾಬ್ದಿ ವ್ರತದ ಬಗ್ಗೆ ತಿಳಿಸ್ತಾರೆ. ಸ್ವಯಂ ವಿಷ್ಣುವೇ ಈ ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದಾನೆ. ಹಾಗಾಗಿ ಈ ದಿನದಂದು ಲಕ್ಷ್ಮೀ ಸಮೇತ ವಿಷ್ಣುವನ್ನು ಪೂಜೆ ಮಾಡಿದ್ರೆ, ಹಾಗೆ ಯಾರು ದೀಪದಾನವನ್ನು ಮಾಡ್ತಾರೋ ಅವರಿಗೆ ಸಕಲ ಸೌಭಾಗ್ಯವನ್ನು ಕೂಡ ನೀಡ್ತೇನೆ ಅನ್ನುವಂಥ ವಾಗ್ದಾನವನ್ನು ವಿಷ್ಣುವೇ ಮಾಡಿದ್ದಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತಾರೆ. ಹಾಗಾಗಿ ಈ ದಿನ ತುಳಸಿಯ ಚರಿತ್ರೆಯನ್ನು ಕೇಳುವಂಥದ್ದು, ಓದುವಂಥದ್ದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಆ ದಿನ 4 ಬತ್ತಿಗಳಿರುವಂಥ ದೀಪವನ್ನು ಹಚ್ಚುವಂಥದ್ದು ಅತ್ಯಂತ ಶ್ರೇಷ್ಠಕರವಾಗಿರುವಂಥದ್ದು. ಇನ್ನು ಹಸುವಿನ ತುಪ್ಪವನ್ನೇ ಬಳಸಿ ದೀಪವನ್ನು ಬೆಳಗಿಸಬೇಕು ಅನ್ನುವಂಥದ್ದು. ಹಾಗೆ ಶ್ರೀ ಪುರುಷ ಸೂಕ್ತ ಪಠಣೆಯಿಂದ ಹೆಚ್ಚಿನ ಫಲಗಳು ದೊರೆಯುತ್ತೆ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ದಿನ ತುಳಸಿ ಪೂಜೆ ಸಂಪನ್ನವಾಗಬೇಕು ಅಂತ ಹೇಳಿದ್ರೆ ತುಳಸಿ ಮಾತೆಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು. ಜೊತೆಯಲ್ಲಿ ಅಗಸೆಯ ಕೊಂಬೆಗಳನ್ನು, ನೆಲ್ಲಿಯ ಕೊಂಬೆಗಳನ್ನು ಇಟ್ಟು ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ತುಳಸಿ ವೃಂದ ಆಗಿರುವಂಥ ಒಂದು ಕಥೆ ಆಗಲಿ, ಇಲ್ಲ ಮಹಾವಿಷ್ಣು ಶಿಲೆಯಾಗಿ ಸಾಲಿಗ್ರಾಮ ರೂಪದಲ್ಲಿ ಇರುವಂಥ ಒಂದು ಕಥೆಯಾಗಲಿ ಬಹಳ ರೋಚಕವಾಗಿ ಇರುವಂಥದ್ದು. ಹಾಗಾಗಿ ನಮ್ಮ ಪುರಾಣದಲ್ಲಿ ಹಲವಾರು ಸನ್ನಿವೇಶಗಳು ಬರುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ವಿಷ್ಣುವಿನ ತಂತ್ರಗಾರಿಕೆಯಿಂದ ಹೇಗೆ ಜಲಂಧರ ಅನ್ನುವಂಥ ರಾಕ್ಷಸನ ಹತ್ಯೆ ಆಯಿತು. ಹಾಗಾಗಿನೇ ಆ ರಾಕ್ಷಸನ ಉಪಟಳವನ್ನು ಕಡಿಮೆ ಮಾಡಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ ವಿಷ್ಣು ಕೈಗೊಂಡಂಥ ಉಪಾಯ ಏನು ಅನ್ನುವಂಥದ್ರ ಹಿನ್ನೆಲೆ ತುಂಬ ವೈಚಾರಿಕವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಸಾಲಿಗ್ರಾಮದ ಕಥೆಯನ್ನು ಕೇಳುವಂಥದ್ದಾಗಲಿ ಅಥವಾ ತುಳಸಿ ವಿವಾಹದ ಕಥೆಯನ್ನು ಕೇಳುವಂಥದ್ದನ್ನಾಗಲಿ ಮಾಡೋದ್ರಿಂದ ಹೆಚ್ಚಿನ ಫಲಗಳು ಸಿಕ್ಕತ್ತೆ, ವಿಷ್ಣುವಿನ ಅನುಗ್ರಹ ಉಂಟಾಗುತ್ತೆ, ಮಹಾಲಕ್ಷ್ಮಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಅದಕ್ಕಾಗಿಯೇ ಯಾರು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಧನ ಕನಕಗಳಿಂದ ಸಮೃದ್ಧಿಯನ್ನು ಪಡಿಬೇಕು ಆ ಒಂದು ಮನೆ ಅಂತ ಹೇಳಿದ್ರೆ ಈ ದಿನ ತುಳಸಿಯ ಪೂಜೆಯನ್ನು ಮಾಡಬೇಕು, ತುಳಸಿ ವಿವಾಹವನ್ನು ಮಾಡಬೇಕು, ತುಳಸಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು. ಇದು ಬಹಳ ಮುಖ್ಯ. ಹಾಗೆ ಬಂಧುಗಳೇ, ಒಂದು ಪೌರಾಣಿಕ ಕಥೆಯ ಪ್ರಕಾರ ವಿಷ್ಣು ಶಿಲೆಯಾದ ಬಗೆ ಹೇಗೆ, ಅದರಲ್ಲೂ ಒಂದು ಸ್ತ್ರೀ ಶಾಪದಿಂದ ವಿಷ್ಣುವಿಗೆ ಸಾಲಿಗ್ರಾಮ ರೂಪ ಸಿಕ್ತು ಅನ್ನುವಂಥ ವಿಚಾರದ ಹಿನ್ನೆಲೆಯ ಒಂದು ಮಹತ್ವವನ್ನು ತಿಳ್ಕೊಳ್ಬೇಕು. ಇಲ್ಲಿ ಜಲಂಧರ ಅನ್ನುವಂಥ ಒಬ್ಬ ರಾಕ್ಷಸ, ಬಹಳ ಕುಖ್ಯಾತ ರಾಕ್ಷಸ. ತನ್ನ ಈ ದುಷ್ಟ ಕಾರ್ಯಗಳಿಂದ, ದುಷ್ಟ ಕೃತ್ಯಗಳಿಂದ ಅವನು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದ್ದ. ಮತ್ತೆ ಅವನ ಹೆಂಡತಿಯ ಹೆಸರು ಬೃಂದ ಅಥವಾ ವೃಂದ ಅಂತ ಹೇಳಿ. ಆಕೆ ವಿಷ್ಣುವಿನ ಪರಮ ಭಕ್ತೆ, ತುಂಬ ಪಾತಿವ್ರತ್ಯವನ್ನು ಹೊಂದಿದ್ದಂಥವಳು, ಪತಿವ್ರತೆ ಆಕೆ. ಹಾಗಾಗಿ ಆಕೆಯ ಪತಿವ್ರತೆಯ ಪ್ರಭಾವದಿಂದಲೇ ಈ ಜಲಂಧರನ ಅಟ್ಟಹಾಸ ಎಲ್ಲೆ ಮೀರಲಿಕ್ಕೆ ಪ್ರಾರಂಭ ಆಯಿತು. ಎಲ್ಲರನ್ನೂ ಕೂಡ ಅವನು ಹಿಂಸೆ ಕೊಡಲಿಕ್ಕೆ ಪ್ರಾರಂಭ ಮಾಡಿದ. ದೇವಾನುದೇವತೆಗಳು ಕೂಡ ಈ ಜಲಂಧರನ ಆಕ್ರಮಣದಿಂದ ಬೇಸತ್ತು ಹೋಗಿದ್ರು. ಅಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿಷ್ಣುವನ್ನ ಮೊರೆ ಹೋಗ್ತಾರೆ. ಅಂದರೆ ಜಲಂಧರನಿಂದ ತಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಹೇಳಿ ವಿಷ್ಣುವನ್ನು ಕೇಳ್ಕೊಳ್ತಾರೆ. ಆಗ ವಿಷ್ಣುವು ತನ್ನ ಮಾಯೆಯಿಂದ ಇದನ್ನು ಗ್ರಹಿಸ್ತಾನೆ. ಏನಂದರೆ ಜಲಂಧರನಿಗೆ ಯಾಕೆ ಅಪರಿಮಿತವಾದಂಥ ಶಕ್ತಿ ಇದೆ, ಹಾಗೆ ಯಾವತ್ತೂ ಕೂಡ ಅವನಿಗೆ ಯುದ್ಧದಲ್ಲಿ ಸೋಲು ಆಗ್ತಾ ಇಲ್ಲ, ಅವನನ್ನು ವಧಿಸ್ಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ವಿಚಾರವನ್ನು ಗ್ರಹಿಸ್ತಾನೆ. ಆ ವಿಚಾರ ಏನು ಅಂತ ಹೇಳಿದ್ರೆ, ಎಲ್ಲಿಯವರೆಗೆ ಜಲಂಧರನ ಹೆಂಡತಿ ಬೃಂದ ಪತಿವ್ರತೆಯಾಗಿರ್ತಾಳೋ ಅಲ್ಲಿಯವರೆಗೂ ಕೂಡ ಗಂಡನಿಗೆ ಜಯ ಸಿಕ್ಕೇ ಸಿಕ್ಕತ್ತೆ ಅನ್ನುವಂಥ ವಿಚಾರ ವಿಷ್ಣುವಿಗೆ ಗೊತ್ತಾಗುತ್ತೆ. ಆಗ ವಿಷ್ಣು ಒಂದು ಉಪಾಯವನ್ನು ಮಾಡಿ ತಾನೇ ಜಲಂಧರನ ವೇಷವನ್ನು ಧರಿಸಿ ವೃಂದಾಳ ಮನೆಗೆ ಹೋಗ್ತಾನೆ. ವೃಂದ ತನ್ನ ಪತಿಯೇ ಬಂದ ಅಂತ ಹೇಳಿ ಪತಿಗೆ ಉಪಚಾರವನ್ನು ಮಾಡಿ ಆತಿಥ್ಯವನ್ನು ನೀಡ್ತಾಳೆ. ಆ ಸಂದರ್ಭದಲ್ಲಿ ಜಲಂಧರನ ರೂಪದಲ್ಲಿದ್ದಂತಹ ವಿಷ್ಣುವನ್ನ ಸ್ಪರ್ಶನೆ ಮಾಡಿದ್ರಿಂದ ಆ ವೃಂದಾಳ ಪಾತಿವ್ರತ್ಯ ಕರಗಿ ಹೋಗುತ್ತೆ. ಆಗ ಜಲಂಧರನಿಗೆ ಹಿನ್ನಡೆ ಉಂಟಾಗಲಿಕ್ಕೆ ಆರಂಭ ಆಗುತ್ತೆ. ಅವನು ಯುದ್ಧದಲ್ಲಿ ಸೋಲ್ತಾನೆ. ಕೊನೆಗೆ ವಿಷ್ಣು ಜಲಂಧರನನ್ನ ವಧೆ ಮಾಡಿಬಿಡ್ತಾನೆ. ಅಲ್ಲಿಗೆ ಜಲಂಧರನ ಚರಿತ್ರೆ ಸಮಾಪ್ತಿಯಾಗುತ್ತೆ. ನಂತರದಲ್ಲಿ ಈ ವೃಂದಾಳಿಗೆ ವಿಚಾರ ಗೊತ್ತಾಗ್ಬಿಡುತ್ತೆ. ವಿಷ್ಣು ಮೋಸದಿಂದ ತನ್ನ ಪತಿಯನ್ನ ಸಂಹಾರ ಮಾಡಿದ್ದಾನೆ ಅನ್ನುವಂಥ ವಿಚಾರ ತಿಳಿದಾಗ ವೃಂದ ಕೋಪಗೊಂಡು ವಿಷ್ಣುವನ್ನ ಶಪಿಸ್ಬಿಡ್ತಾಳೆ, ನೀನು ಶಿಲೆಯಾಗು ಅಂತ ಹೇಳಿ. ಹಾಗಾಗಿನೇ ವಿಷ್ಣು ಸಾಲಿಗ್ರಾಮ ಶಿಲೆಯಾಗಿ ರೂಪಾಂತರ ಆಯಿತು ಅನ್ನುವಂಥ ಒಂದು ವಿಚಾರ. ಹಾಗೆ ಇಲ್ಲಿ ವೃಂದ ತಾನೂ ಕೂಡ ತನ್ನ ಪತಿಯ ಮೃತ ದೇಹದೊಂದಿಗೆ ಆತ್ಮತ್ಯಾಗವನ್ನು ಮಾಡಿಕೊಳ್ತಾಳೆ. ಅಂದರೆ ಅಗ್ನಿಯಲ್ಲಿ ದಹಿಸಿ ಹೋಗ್ತಾಳೆ. ಹಾಗಾಗಿ ಭಗವಾನ್ ವಿಷ್ಣು ಬೃಂದಾಳ ಆತ್ಮವನ್ನ ತುಳಸಿ ಅನ್ನುವಂಥ ಸಸ್ಯವಾಗಿ ಪರಿವರ್ತನೆ ಮಾಡಿದ. ಹಾಗಾಗಿನೇ ಆ ವೃಂದಾಳನ್ನ ತಾನೇ ಮದುವೆಯಾಗುವುದಾಗಿ ಒಂದು ಭರವಸೆಯನ್ನು ಕೂಡ ಕೊಟ್ಟ ಅನ್ನುವಂಥ ಒಂದು ಹಿನ್ನೆಲೆ ಇದೆ.
ಹಾಗಾಗಿನೇ ಮುಂದಿನ ಜನ್ಮದಲ್ಲಿ ಪ್ರಬೋಧಿನಿ ಏಕಾದಶಿಯ ದಿನ ಭಗವಾನ್ ವಿಷ್ಣು ಸಾಲಿಗ್ರಾಮದ ರೂಪದಲ್ಲಿ ತುಳಸಿಯನ್ನ ಮದುವೆಯಾದ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ವಿಷ್ಣುವನ್ನ ಸಾಲಿಗ್ರಾಮ ರೂಪದಲ್ಲಿಯೂ ಕೂಡ ಪೂಜೆ ಮಾಡುವಂಥದ್ದಿದೆ. ಹಾಗೆ ಈ ವೃಂದಾಳ ನೆನಪಿಗಾಗಿ ವೃಂದಾವನವನ್ನ ನಿರ್ಮಾಣ ಮಾಡಿ ಅಲ್ಲಿ ತುಳಸಿಯನ್ನ ನೆಟ್ಟು ಬೆಳೆಸುವಂಥ ಒಂದು ಉಪಕ್ರಮ ಅಂದಿನಿಂದ ಆರಂಭ ಆಯಿತು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಜೀವನದಲ್ಲಿ ಆರೋಗ್ಯ, ಸಮೃದ್ಧಿ, ಶಾಂತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ನಾವು ತುಳಸಿ ವಿವಾಹವನ್ನು ಮಾಡಬೇಕು. ವಿಷ್ಣುವಿನ ಜೊತೆಯಲ್ಲಿ ತುಳಸಿ ವಿವಾಹವನ್ನು ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬ ವಿವಾಹಿತ ಸ್ತ್ರೀ ಕೂಡ ಈ ಒಂದು ಪೂಜೆಯನ್ನು ಮಾಡಬೇಕು. ಏಕೆಂದರೆ ಇದು ಅತ್ಯಂತ ಮಂಗಳಕರವಾದಂತಹ ಒಂದು ವಿವಾಹ ಮಹೋತ್ಸವ. ಹಾಗೆ ಇದನ್ನು ಕೆಲವರು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡುವಂಥದ್ದು ಇದೆ. ಈ ಸಂದರ್ಭದಲ್ಲಿ ಮಾಡುವಂತಹ ಪೂಜೆ ಒಂದು ಕಡೆ ವಿಷ್ಣುವನ್ನ ತುಳಸಿಯನ್ನ ಒಂದು ಮಾಡೋದಾದರೆ ಹಾಗೆ ಸಾಂಸಾರಿಕವಾಗಿ ಇದ್ದಂತಹ ಸಮಸ್ಯೆಗಳು ಕೂಡ ದೂರ ಆಗತ್ತೆ ಅನ್ನುವಂಥ ಒಂದು ನಂಬಿಕೆಯಿಂದ ಮಾಡುವಂಥದ್ದು ಇದೆ. ಹಾಗೆ ಈ ದಿನ ತುಳಸಿ ಕಟ್ಟೆಯ ಬಳಿ ಅಥವಾ ವೃಂದಾವನದ ಬಳಿ ಒಂದು ಮಂಟಪವನ್ನ ನಿರ್ಮಾಣ ಮಾಡಬೇಕು. ಅದರಲ್ಲಿ ಕಬ್ಬಿನಿಂದ, ಬಾಳೆಯ ಕಂಬದಿಂದ ಹಾಗೆ ಮಾವಿನ ತೋರಣಗಳಿಂದ ಈ ಒಂದು ಮಂಟಪವನ್ನ ನಿರ್ಮಾಣ ಮಾಡ್ತಾರೆ. ಅಂದರೆ ಮದುವೆಗೆ ಹೇಗೆ ಮಂಟಪ ನಿರ್ಮಾಣ ಆಗುತ್ತೋ ಅದೇ ರೀತಿಯಲ್ಲಿ ತುಳಸಿಯ ಕಟ್ಟೆಯ ಬಳಿ ಕೂಡ ಒಂದು ಮಂಟಪ ಇರುತ್ತೆ. ಇನ್ನು ತುಳಸಿ ಪೂಜೆಯ ಜೊತೆಯಲ್ಲಿ ಅಗಸೆ ಕೊಂಬೆಗಳನ್ನು ಮತ್ತು ನೆಲ್ಲಿ ರಂಬೆಗಳನ್ನು ಇಟ್ಟು ಪೂಜೆ ಮಾಡುವಂಥದ್ದು ಇದೆ. ಹಾಗೆ ಈ ಮಂಟಪದಲ್ಲಿ 2 ವಿಗ್ರಹಗಳನ್ನು ಇಡ್ತಾರೆ. ಅಂದರೆ ಒಂದು ವಿಷ್ಣು ಮತ್ತು ಇನ್ನೊಂದು ತುಳಸಿಯನ್ನ ಇಡುವಂಥದ್ದು. ಹಾಗೆ ವಿಗ್ರಹ ಇಲ್ಲದ ಇದ್ದರೆ 2 ಕಲಶವನ್ನೇ ಇಟ್ಟು ಅದನ್ನೇ ವಿಷ್ಣು ಮತ್ತು ತುಳಸಿ ಅಂತ ಹೇಳಿ ಪರಿಭಾವಿಸ್ತಾರೆ. ಹಾಗಾಗಿ ಇಲ್ಲಿ ಕಳಶವನ್ನು ನೀರಿನಿಂದ ತುಂಬಿಸುವಂಥದ್ದು ಕೆಲವು ಕಡೆ ಇದ್ದರೆ, ಕೆಲವರು ಅದಕ್ಕೆ ಅಕ್ಕಿಯನ್ನು, ನಾಣ್ಯವನ್ನು ಹಾಗೆ ಒಣ ಹಣ್ಣುಗಳನ್ನು ಅಂದರೆ ಡ್ರೈ ಫ್ರೂಟ್ಸನ್ನು ಹಾಕುವಂಥದ್ದು ಕೂಡ ಇದೆ. ಹಾಗೆ ಆ ಕಲಶವನ್ನು ಅಲಂಕಾರ ಮಾಡುವಂಥದ್ದು ಮಾವಿನ ಎಲೆ, ವಿಳ್ಳೆದೆಲೆಯಿಂದ ಕಲಶವನ್ನು ಸಂಪನ್ನಗೊಳಿಸ್ತಾರೆ. ಹಾಗೆ ಆ ಕಲಶದ ಮೇಲೆ 2 ಅರಿಶಿನ ಸವರಿದಂತಹ ಕುಂಕುಮ ಇಟ್ಟಿರುವಂಥ 2 ತೆಂಗಿನಕಾಯಿಗಳನ್ನು ಇಡುವಂಥದ್ದು ಕೂಡ ಇದೆ. ಹಾಗೆ ಗಣೇಶನ ಪೂಜೆಯೊಂದಿಗೆ ಇಲ್ಲಿ ತುಳಸಿಯ ವಿವಾಹದ ಪೂಜೆ ನೆರವೇರುತ್ತೆ. ಇಲ್ಲಿ ಷೋಡಶೋಪಚಾರಗಳಿಂದ ಈ ದಿನ ತುಳಸಿ ದೇವಿಗೆ ಪೂಜೆಯನ್ನು ಮಾಡ್ತಾರೆ. ಜೊತೆಗೆ 2 ಹೂಮಾಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ಭಗವಾನ್ ವಿಷ್ಣು ಮತ್ತು ತುಳಸಿ ದೇವಿಗೆ ಸ್ಪರ್ಶಿಸಿ ಒಂದನ್ನು ಇನ್ನೊಂದಕ್ಕೆ ಹಾಕುವಂಥ ಒಂದು ಕ್ರಮ ಕೂಡ ಇದೆ. ಇದು ವಿದ್ಯುಕ್ತವಾಗಿ ವಿವಾಹದಲ್ಲಿ ವಧೂವರರು ಮಾಲೆಯನ್ನು ಅದಲು ಬದಲು ಮಾಡಿಕೊಳ್ಳುವಂಥ ಒಂದು ಸಂದರ್ಭವನ್ನು ಸೂಚಿಸುತ್ತೆ. ಇನ್ನು ಕನ್ಯಾದಾನ ಮಾಡುವಂಥವರು ವಿಶೇಷವಾಗಿ ವಿಷ್ಣುವಿಗೆ ಸ್ವಲ್ಪ ದಕ್ಷಿಣೆಯನ್ನು ಮತ್ತು ಅಕ್ಷತೆಯನ್ನು ಅರ್ಪಣೆ ಮಾಡುವಂಥದ್ದು. ಜೊತೆಗೆ ಅರಿಶಿನದ ಕೊಂಬನ್ನು ವಿಷ್ಣುವಿನ ಕೈಗೆ ಸ್ಪರ್ಶ ಮಾಡಿ ಅದನ್ನು ತುಳಸಿಗೆ ಕಟ್ಟುವಂಥದ್ದು ಕೂಡ ಇದೆ. ಹಾಗಾಗಿನೇ ಆ ತುಳಸಿ ಅಂತ ಹೇಳಿ ಪರಿಭಾವಿಸಿರುವಂಥ ಕಲಶಕ್ಕೆ ಅರಿಶಿನದ ಕೊಂಬನ್ನು ಮಾಂಗಲ್ಯದ ರೂಪದಲ್ಲಿ ಕಟ್ಟುವಂಥದ್ದು. ಹಾಗೆ ಆರತಿಯನ್ನು ಮಾಡಿ ಅಲ್ಲಿಗೆ ವಿವಾಹವನ್ನು ಸಂಪನ್ನಗೊಳಿಸ್ತಾರೆ. ಅಂದರೆ ಅಲ್ಲಿಗೆ ವಿವಾಹ ಪೂರ್ಣ ಆಗುತ್ತೆ. ಹಾಗಾಗಿನೇ ಹಿಂದೂ ಧರ್ಮದಲ್ಲಿ ಈ ತುಳಸಿಯ ವಿವಾಹಕ್ಕೆ ಅತ್ಯಂತ ಮಹತ್ವ ಇದೆ. ಇದನ್ನು ವಿವಾಹಿತ ಸ್ತ್ರೀಯರು ಮಾಡೋದ್ರಿಂದ ಅವರಿಗೆ ಸುಮಂಗಲಿತನ ಪ್ರಾಪ್ತಿಯಾಗುತ್ತೆ. ಇನ್ನು ಅವಿವಾಹಿತ ಕನ್ಯೆಯರು ಮಾಡಿದ್ರೆ ಅವರಿಗೆ ಅನುರೂಪವಾದಂತಹ ವರ ಸಿಗ್ತಾನೆ, ಬಹಳ ಬೇಗ ವಿವಾಹ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ತುಳಸಿಯ ವಿವಾಹ ಏನಿದೆ ಅದು ಅತ್ಯಂತ ಅರ್ಥಗರ್ಭಿತವಾಗಿ ಅಷ್ಟೇ ಪ್ರಾಮುಖ್ಯವನ್ನು ಪಡ್ಕೊಂಡಿರುವಂಥ ಒಂದು ಧಾರ್ಮಿಕ ಕ್ರಮ ಇದು. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಬಹಳ ವಿಶೇಷವಾಗಿ ಈ ತುಳಸಿಯ ವಿವಾಹದ ಬಗ್ಗೆ ಕೆಲವೊಂದು ವ್ಯಾಖ್ಯಾನವನ್ನು ಕೂಡ ಮಾಡಿದೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ತುಳಸಿ ವಿವಾಹಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಒಬ್ಬರ ಜನ್ಮಕುಂಡಲಿಯಲ್ಲಿ ಚಂದ್ರ ಮತ್ತು ಶುಕ್ರ ಇವರ ಅಂದರೆ ಈ 2 ಗ್ರಹಗಳ ದೋಷದಿಂದ ಯಾರಾದರೂ ಬಳಲ್ತಾ ಇದ್ದರೆ, ಅದರಿಂದ ಋಣಾತ್ಮಕ ಪರಿಣಾಮಗಳನ್ನು ಅನುಭವಿಸ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ತುಳಸಿ ವಿವಾಹವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಒಬ್ಬರ ಜಾತಕದಲ್ಲಿ ರವಿ ಮತ್ತು ಚಂದ್ರರ ಸ್ಥಾನ ದುರ್ಬಲವಾಗಿದ್ದು ಅವರಿಂದ ಬರುವಂಥ ಕೆಲವು ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇರಲ್ಲ. ಅಂಥವರು ವಿಶೇಷವಾಗಿ ತುಳಸಿ ಮಾಲೆಯನ್ನು ಧರಿಸ್ಕೊಂಡು ಈ ದಿನ ತುಳಸಿ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ತುಳಸಿ ಪೂಜೆಯನ್ನು ಮಾಡೋದ್ರಿಂದ ಒಬ್ಬರ ಜಾತಕದಲ್ಲಿ 8ನೇ ಮತ್ತು 6ನೇ ಮನೆಯಲ್ಲಿರುವಂಥ ದೋಷಗಳನ್ನು ತೆಗೆದುಹಾಕಲಿಕ್ಕೆ ಸಹಾಯ ಮಾಡುತ್ತೆ. ಇನ್ನು 7ನೇ ಮನೆಯನ್ನು ಇದು ಬಲಪಡಿಸುತ್ತೆ. ಕಳತ್ರ ಸ್ಥಾನ 7ನೇ ಮನೆ, ಇದು ದಾಂಪತ್ಯದ ಸಂಬಂಧವನ್ನು ಸೂಚಿಸುವಂಥ ಮನೆ. ಹಾಗೆ ವಿವಾಹಿತ ವ್ಯಕ್ತಿಯಿಂದ ತುಳಸಿ
ಪೂಜೆ ಮಾಡೋದ್ರಿಂದ ಅವರ ವೈವಾಹಿಕ ಜೀವನದಲ್ಲಿ ಸಂತೋಷ ತುಂಬಿ ತುಳುಕಾಡತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆಯಿಂದ ಸಂಪೂರ್ಣವಾಗಿ ಮಹಾಲಕ್ಷ್ಮಿ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ದರಿಂದಲೇ ಜ್ಯೋತಿಷ್ಯ ಶಾಸ್ತ್ರ ತುಳಸಿಯನ್ನು ಬಹಳ ಗೌರವದಿಂದ ಪರಿಗಣಿಸುತ್ತೆ. ಅತ್ಯಂತ ಮಹತ್ವದ ವಿಚಾರ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ಆದ್ದರಿಂದಲೇ ಪ್ರತಿ ಮನೆಯ ಮುಂದೆ ಕೂಡ ಒಂದು ತುಳಸಿ ಗಿಡ ಈಶಾನ್ಯ ಭಾಗದಲ್ಲಿ ಇರಬೇಕು ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಅದರಲ್ಲೂ ಮನೆಯಲ್ಲಿ ಯಾವುದೇ ರೀತಿಯ ವಾಸ್ತು ದೋಷವನ್ನು ತೊಡೆದು ಹಾಕಲಿಕ್ಕೆ ಈ ತುಳಸಿ ಅತ್ಯಂತ ಪರಿಣಾಮಕಾರಿಯಾಗಿರುವಂಥದ್ದು. ಯಾವುದೇ ದುಷ್ಟ ಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡಲ್ಲ. ಹಾಗಾಗಿ ಆ ತುಳಸಿ ಮನೆಯ ಮುಂದೆ ಇದ್ದರೆ ಅಲ್ಲಿ ಮಂಗಳಕರವಾದಂಥ ವಿಚಾರಗಳೇ ಮನೆಯಲ್ಲಿ ನಡೀತಾ ಇರುತ್ತೆ. ಮನೆ ಆಗುತ್ತೆ, ಸುಭಿಕ್ಷವಾಗಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ವಿದ್ಯುಕ್ತವಾಗಿ ವಿವಾಹವನ್ನು ಏರ್ಪಡಿಸಿ ತುಳಸಿಯ ವಿವಾಹವನ್ನು ಮಾಡಬೇಕು. ಹಾಗೆ ಬಂಧುಗಳೇ, ಈ ತುಳಸಿಯ ವಿವಾಹಕ್ಕೆ ಸಂಬಂಧಿಸಿದಂತಹ ಆಚರಣೆಗಳೇನಿದೆ ಅದು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾವಣೆ ಆಗ್ತಾ ಇದೆ. ಬಹಳ ಭಿನ್ನ ಭಿನ್ನವಾಗಿ ಇರುವಂಥದ್ದು. ನಿಮ್ಮ ಸಂಪ್ರದಾಯ ಹೇಗಿದೆಯೋ ಹಾಗೆ ಈ ತುಳಸಿಯ ವಿವಾಹವನ್ನು ಅಥವಾ ತುಳಸಿಯ ಪೂಜೆಯನ್ನು ಮಾಡಿ. ಒಟ್ಟಾರೆ ನಿಮ್ಮ ಮನೆಯ ಅಂಗಳದಲ್ಲಿ ತುಳಸಿ ಗಿಡ ಇದ್ದರೆ ಅದನ್ನು ಒಂದು ಕುಂಡದಲ್ಲಿ ಹಾಕಿರ್ತೀರಿ. ಇಲ್ಲಾಂದರೆ ಒಂದು ವೃಂದಾವನದ ರೀತಿಯಲ್ಲಿ ಕಲ್ಲಿನಿಂದ ಅಥವಾ ಇಟ್ಟಿಗೆಗಳಿಂದ ಕಟ್ಟಿರುವಂಥ ತುಳಸಿ ಕಟ್ಟೆಯಲ್ಲಿ ಈ ತುಳಸಿ ಸಸ್ಯವನ್ನು ಬೆಳೆಸಿರ್ತೀರಿ. ಹಾಗೆ ಅದನ್ನು ವಿಸ್ತಾರವಾಗಿ ಅಲಂಕಾರ ಮಾಡಿ ಆ ಒಂದು ಕುಂಡಕ್ಕೆ ಹಸಿರು ಬಣ್ಣದ ಒಂದು ರವಿಕೆಯನ್ನು ಸೀರೆಯ ರೂಪದಲ್ಲಿ ಉಡಿಸುವಂಥದ್ದು. ಹಾಗೆ ವಿವಿಧ ಹೂಗಳಿಂದ ತುಳಸಿಯನ್ನು ಅಲಂಕಾರ ಮಾಡುವಂಥದ್ದನ್ನು ಮಾಡಿ. ಇನ್ನು ಕೆಂಪು ಅಥವಾ ಹಳದಿ ಬಣ್ಣದ ಸೀರೆ ಮಹಾಲಕ್ಷ್ಮಿಗೆ ತುಂಬ ಇಷ್ಟ. ಹಾಗಾಗಿ ಆ 2 ಬಣ್ಣಗಳನ್ನು ಈ ದಿನದಲ್ಲಿ ಹೆಚ್ಚಾಗಿ ಬಳಸುವಂಥದ್ದನ್ನು ಮಾಡಿ. ಇನ್ನು ತುಳಸಿ ಗಿಡದ ಪಕ್ಕದಲ್ಲೇ ವಿಷ್ಣುವಿನ ಅಥವಾ ಶ್ರೀಕೃಷ್ಣನ ಸಣ್ಣ ವಿಗ್ರಹವನ್ನು ಇಡ್ಬೋದು, ಇಲ್ಲ ಒಂದು ಫೋಟೋವನ್ನಾದರೂ ಇಡ್ಬೋದು. ಆದರೆ ಕೆಲವರು ಸಾಲಿಗ್ರಾಮದ ಶಿಲೆಯನ್ನೇ ಇಟ್ಟು ಪೂಜೆ ಮಾಡುವಂಥದ್ದು ಇದೆ. ಒಟ್ಟಾರೆ ಈ ತುಳಸಿ ಗಿಡದ ಸುತ್ತಲೂ ಕೂಡ ಒಂದು ಮಂಟಪ, ಅದರಲ್ಲಿ ಬಣ್ಣ ಬಣ್ಣಗಳ ರಂಗೋಲಿ ಹಾಗೆ ದೀಪಗಳನ್ನು ಹಚ್ಚಿಡುವಂಥದ್ದು, ಹೆಚ್ಚಿನ ಅಲಂಕಾರದಿಂದ ಒಂದು ಮದುವೆಯ ಮಂಟಪದ ರೀತಿಯಲ್ಲಿ ಆಕರ್ಷಣೀಯವಾಗಿ ಕಾಣಬೇಕು. ಆ ರೀತಿ ಅಲಂಕಾರವನ್ನು ಮಾಡಬೇಕು. ಇನ್ನು ವಿವಾಹದ ಆಚರಣೆಗಳು ತಮಗೆ ಗೊತ್ತಿದೆ. ವೇದ ಮಂತ್ರ ಘೋಷಗಳಾಗಬೇಕು, ಪ್ರಾರ್ಥನೆಗಳು ಆಗಬೇಕು, ಮಂತ್ರ ಪಠಣಗಳಾಗಬೇಕು. ಅಲ್ಲಿಂದ ಈ ವಿವಾಹ ಪ್ರಾರಂಭ ಆಗುತ್ತೆ. ಹಾಗೆ ಕೆಲವರು ಪುರೋಹಿತರನ್ನು ಕರೆಸಿ ವಿವಾಹದ ಮಾದರಿಯಲ್ಲೇ ಅದನ್ನು ವಿವಾಹ ಏರ್ಪಡಿಸುವಂಥದ್ದು ಕೂಡ ಇದೆ. ಆದರೆ ಕೆಲವರು ಈ ತುಳಸಿಯ ಜೊತೆಯಲ್ಲಿ ವಿಷ್ಣುವಿನ ವಿಗ್ರಹವನ್ನು ಒಂದು ಪವಿತ್ರ ದಾರದಿಂದ ಜೋಡಿಸ್ತಾರೆ. ಅಂದರೆ ಇಲ್ಲಿ ಸಪ್ಪೆ ದಾರ ಅಥವಾ ಹೂ ಕಟ್ಟುವಂಥ ದಾರದನ್ನು ಅರಿಶಿನದಲ್ಲಿ ನೆನೆಸಿ ಅದನ್ನು ತುಳಸಿ ಗಿಡ ಮತ್ತು ಈ ಶ್ರೀಕೃಷ್ಣನ ವಿಗ್ರಹ ಫೋಟೋ ಏನಿದೆ ಇದನ್ನು ಸೇರಿಸಿಕೊಂಡಂತೆ ಸುತ್ತಲೂ ಅದನ್ನು ಎಳೆಯಾಗಿ ಬಂಧಿಸುವಂಥದ್ದು ಕೂಡ ಇದೆ. ಇದು ಅವರ ನಡುವಿನ ಬಂಧನವನ್ನು ತೋರಿಸುತ್ತೆ ಅನ್ನುವಂಥ ಒಂದು ವಿಚಾರ. ಹಾಗೆ ಆ ತುಳಸಿ ಗಿಡಕ್ಕೆ ಒಂದು ಚಿಕ್ಕ ಮಂಗಳಸೂತ್ರವನ್ನು ಕಟ್ಟುವಂಥದ್ದು ಇದೆ. ಅಂದರೆ ಕೆಲವರು ಚಿನ್ನದಲ್ಲೇ ಮಂಗಳಸೂತ್ರವನ್ನು ತಯಾರು ಮಾಡಿ ತಂದು ಕಟ್ತಾರೆ. ಕೆಲವರು ಅರಿಶಿನದ ಕೊಂಬನ್ನು ಮಂಗಳಸೂತ್ರ ಅಂತ ಹೇಳಿ ಪರಿಭಾವಿಸಿ ಕಟ್ಟುವಂಥದ್ದು ಕೂಡ ಇದೆ. ಈ ಮಂಗಳಸೂತ್ರ ಧಾರಣೆಯ ನಂತರ ಅವರಿಗೆ ಆರತಿಯನ್ನು ಮಾಡುವಂಥದ್ದು. ಹಾಗೆ ಆ ದಂಪತಿಗಳಿಗೆ ಇಷ್ಟವಾಗುವಂಥ ಕೀರ್ತನೆಗಳನ್ನು, ಸ್ತೋತ್ರಗಳನ್ನು, ಮಂತ್ರಗಳನ್ನು ಹೇಳುವಂಥದ್ದು ಕೂಡ ಇದೆ. ಹಾಗೆ ಷೋಡಶೋಪಚಾರ ಪೂಜೆಗಳಿಂದ ಈ ದಿನ ತುಳಸಿ ದೇವಿಯನ್ನು ಪೂಜೆ ಮಾಡುವಂಥದ್ದು ಇದೆ. ಒಟ್ಟಾರೆ ಈ ತುಳಸಿಯ ಪೂಜೆ ಅಥವಾ ತುಳಸಿಯ ವಿವಾಹ, ಉತ್ಥಾನ ದ್ವಾದಶಿ ಇದು ಬಹಳ ವಿಶೇಷವಾಗಿ ಪ್ರತಿ ಹಿಂದೂ ಮನೆಗಳಲ್ಲಿ ಆಚರಣೆ ಆಗಬೇಕಾಗಿರುವಂಥ ಒಂದು ಕೈಂಕರ್ಯ. ಹಾಗಾಗಿ ಯಾರ ಮನೆಯಲ್ಲಿ ಈ ದಿನ ತುಳಸಿ ಪೂಜೆಯನ್ನು ಮಾಡ್ತಾರೋ ಅವರು ಸಾಕ್ಷಾತ್ ಲಕ್ಷ್ಮಿಯನ್ನು ಪೂಜೆ ಮಾಡಿದಂಥ ಫಲವನ್ನು ಪಡ್ಕೊಳ್ತಾರೆ. ಹಾಗಾಗಿ ಲಕ್ಷ್ಮೀ ದೇವಿ, ವಿಷ್ಣು ದೇವರ ವಿಶೇಷ ಅನುಗ್ರಹವನ್ನು ಪಡ್ಕೊಳ್ಳುವಂಥ ಒಂದು ಸಂದರ್ಭ ಇದು ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ಒಂದು ತುಳಸಿ ಪೂಜೆಯಿಂದ ಮನೆಯಲ್ಲಿ ಸಿರಿ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಾಕ್ಷಾತ್ ಲಕ್ಷ್ಮಿಯೇ ಆ ಮನೆಗೆ ಪ್ರವೇಶ ಮಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಜೊತೆಗೆ ಆ ಮನೆಯಲ್ಲಿ ಇರುವಂಥ ಪತಿ ಪತ್ನಿಯರ ಬಾಂಧವ್ಯ, ಸಾಮರಸ್ಯ ತುಂಬ ಅತ್ಯುತ್ತಮವಾಗಿರುತ್ತೆ ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ತುಳಸಿ ದೇವಿಯನ್ನು ಆರಾಧನೆ ಮಾಡಬೇಕು. ಇನ್ನು ತುಳಸಿಗೆ ಇಷ್ಟವಾಗುವಂಥ ಒಂದು ಕೆಲಸ ಅಂತ ಹೇಳಿದ್ರೆ ಅಂದರೆ
ಈ ಲಕ್ಷ್ಮಿ ಅನುಗ್ರಹ ಮಾಡಬೇಕು ಅಂತ ಹೇಳಿದ್ರೆ ಒಂದು ಕೆಲಸವನ್ನು ಮಾಡಬೇಕು. ಅದೇನೆಂದರೆ ಈ ದಿನ ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು. ಬತ್ತಿಯನ್ನು ನೀವೇ ತಯಾರು ಮಾಡಿ ಮನೆಯಲ್ಲೇ ತಯಾರಿಸಿರುವಂಥ ಶುದ್ಧ ಆಕಳಿನ ತುಪ್ಪದಿಂದ ಬತ್ತಿಯನ್ನು ನೆನೆಸಿ ದೀಪವನ್ನು ಈ ಮಣ್ಣಿನ ಹಣತೆಗಳಲ್ಲಿ ಹಚ್ಚಿಟ್ರೆ ಲಕ್ಷ್ಮಿಯ ಅನುಗ್ರಹ ಬಹಳ ಬೇಗ ಉಂಟಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಸೂರ್ಯಾಸ್ತದ ಸಮಯದಲ್ಲಿ ಈ ತುಳಸಿಯ ವಿವಾಹವನ್ನು ಮಾಡುವಂಥದ್ದು ಇದೆ. ಹಾಗೆ ಈ ದಿನ ಮುಂಜಾನೆಯಿಂದ ಮಧ್ಯಾಹ್ನ ಸಂಜೆ ಈ ಸಮಯದಲ್ಲಿ ದೀಪವನ್ನು ಬೆಳಗಿಸಿರಬೇಕು ಅನ್ನುವಂಥದ್ದು. ಹಾಗೆ ಈ ತುಳಸಿ ಪೂಜೆಯಿಂದ ಸಂತಾನ ಪ್ರಾಪ್ತಿಯಾಗುತ್ತೆ, ಐಶ್ವರ್ಯ ಪ್ರಾಪ್ತಿಯಾಗುತ್ತೆ, ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲೂ ಕೂಡ ಕೆಲವರು ತುಳಸಿ ಪೂಜೆಯನ್ನು ಮಾಡ್ತಾರೆ. ಒಟ್ಟಾರೆ ಈ ದಿನದ ತುಳಸಿ ಪೂಜೆ ನಿಮಗೆ ಬಹು ವಿಧದ ಅನುಕೂಲತೆಗಳನ್ನು ತಂದುಕೊಡುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ, ಸಸಿ ಇದ್ದರೆ ಅದನ್ನು ಕಾಪಾಡಿ, ಅದನ್ನು ಈ ದಿನವೇ ಒಂದು ಕುಂಡದಲ್ಲಿ ಹಾಕಿ ಸಂಜೆಯ ವೇಳೆಗೆ ಒಂದು ಪೂಜೆಗೆ ಅಣಿ ಮಾಡಿಕೊಳ್ಳಿ. ಒಂದು ವೇಳೆ ತುಳಸಿ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಈ ದಿನ ಖರೀದಿಗಾದರೂ ತಂದು ಪೂಜೆ ಮಾಡಬೇಕು. ಹಾಗಾಗಿ ಆ ಮನೆ ಧನಾತ್ಮಕ ವಾತಾವರಣದಿಂದ ಕೂಡಿರಬೇಕು, ಮನೆಯಲ್ಲಿರುವಂತಹ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ತುಳಸಿಗೆ ಒಂದಷ್ಟು ಮಹತ್ವ ಕೊಡಿ. ಅದರ ಪ್ರಾಮುಖ್ಯತೆಯನ್ನು ಅರಿತುಕೊಂಡು ಈ ದಿನ ಮಾಡಬೇಕಾಗಿರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರೋದರಿಂದ ಈ ದಿನ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಶ್ರಮಶೀಲ ಹೆಚ್ಚಾಗುತ್ತೆ. ಅಂದರೆ ಸ್ವಲ್ಪ ಕಷ್ಟಪಟ್ಟೆ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ವೃತ್ತಿಪರ ಕೆಲಸ ಕಾರ್ಯಗಳಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಏಕೆಂದರೆ ಈ ದಿನ ಮಾತಿನಿಂದ ಕೆಲವು ಅನರ್ಥಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸಂಬಂಧಿಕರ ಜೊತೆಯಲ್ಲಿ ಅನಿರೀಕ್ಷಿತವಾಗಿ ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ಬೇರೆಯವರ ವಿಚಾರ, ಮೂರನೆಯವರ ವಿಚಾರ, ನಿಮಗೆ ಬೇಡದ ವಿಚಾರ, ಅಂಥದ್ರಲ್ಲಿ ಒಂದು ಭಿನ್ನಾಭಿಪ್ರಾಯ ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದಕ್ಕೂ ಕೂಡ ರಾಜಿ ಮಾಡಿಕೊಳ್ಳಿಕ್ಕೆ ಮನಸ್ಸಿಲ್ಲ. ಎಲ್ಲದರಲ್ಲೂ ಕೂಡ ಒಂದು ಸ್ಪರ್ಧೆ, ಒಂದು ಪೈಪೋಟಿ ಅನ್ನುವಂಥದ್ದು ಬರುತ್ತೆ. ನಾನೇನು ಕಡಿಮೆ ಅನ್ನುವಂಥದ್ದು ನಿಮ್ಮ ಮನಸ್ಥಿತಿಗೆ ಬರುವಂಥದ್ದು. ಇದರಿಂದ ಈ ದಿನ ಯಾವುದೇ ರೀತಿಯ ಒಂದು ಪ್ರಗತಿ ಅನ್ನುವಂಥದ್ದು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನದಲ್ಲಿ ವ್ಯಾಪಾರಿಗಳಿಗೆ ಸ್ವಲ್ಪ ತೊಂದರೆಗಳು ಉಂಟಾಗುವಂಥದ್ದಿದೆ. ದೂರದ ಪ್ರಯಾಣ ಮಾಡಬೇಕಾಗತ್ತೆ. ಪ್ರಯಾಣದಿಂದಲೇ ನಿಮಗೆ ಆಯಾಸ, ಪ್ರಯಾಣದಿಂದಲೇ ಖರ್ಚು ವೆಚ್ಚ ಹೆಚ್ಚಾಗುವಂಥದ್ದು, ಪ್ರಯಾಣದಿಂದಲೇ ವಾಹನ ಈ ದಿನ ನಿಮಗೆ ದುಬಾರಿ ಆಗಿಬಿಡುತ್ತೆ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕು. ಇನ್ನು ಈ ದಿನ ಆರೋಗ್ಯದ ಕಡೆ ಸಂಪೂರ್ಣವಾದಂಥ ನಿರ್ಲಕ್ಷ್ಯ ಇರುತ್ತೆ. ಹಾಗಾಗಿ ಊಟ ತಿಂಡಿಗಳ ವಿಚಾರದಲ್ಲಾಗಲಿ, ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ವಿಶ್ರಾಂತಿ ಆಗಲಿ, ಸುಖ ಸೌಕರ್ಯಗಳ ಬಗ್ಗೆ ಆಗಲಿ ಅಷ್ಟೊಂದು ಒಲವಿಲ್ಲ. ಕೆಲಸ ಆಗಬೇಕು ಅನ್ನುವಂಥ ಅಜೆಂಡಾ ಇದೆ, ಆದರೆ ಕೆಲಸದ ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ಆರೋಗ್ಯವನ್ನು ಈ ದಿನ ನೋಡಿಕೊಳ್ಳುವಂಥದ್ದು ತುಂಬ ಪ್ರಮುಖ. ಇನ್ನು ಈ ದಿನದಲ್ಲಿ ನಿಮ್ಮ ಕೌಟುಂಬಿಕ ಜೀವನ ಆಗಲಿ, ಹಾಗೆ ಈ ವೈವಾಹಿಕ ಜೀವನ ಆಗಲಿ ತುಂಬ ನಿರಾಶಾದಾಯಕವಾಗಿ ಇರುವಂಥದ್ದು. ಒಟ್ಟಾರೆ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಈ ದಿನ 100ಕ್ಕೆ 100ರಷ್ಟು ಸಕ್ಸಸ್ ಇಲ್ಲ, ಮಿಶ್ರ ಫಲಗಳಿರುತ್ತೆ. ಇದ್ದುದರಲ್ಲೇ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಹೊಸ ಒಪ್ಪಂದಗಳಾಗುವಂಥ ದಿನ. ಎಲ್ಲ ಒಂದು ಕಡೆ ನೋಡಿ ಸಮಸ್ಯೆಗಳನ್ನು ರಾಜಿ ಮಾಡ್ಕೊಳ್ತೀರಿ, ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ತೀರಿ. ಹಾಗೆ ಈ ದಿನ ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಮನಸ್ಸು ಯಾವಾಗಲೂ ಕೂಡ ರೆಡಿ ಆಗಿರುತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಅಂದರೆ ಅದರ ಬೆಲೆ ಜಾಸ್ತಿ ಇರುತ್ತೆ. ಅದು ಬಹಳ ಮುಖ್ಯವಾಗಿ ನಿಮಗೆ ಅಗತ್ಯವಾಗಿ ಬೇಕಾಗಿರುವಂಥ ವಸ್ತು, ಮನೆ ಬಳಕೆಯ ವಸ್ತು, ಅದನ್ನು ಖರೀದಿ ಮಾಡುವಂಥ ಎಲ್ಲ ಒಂದು ಯೋಗ ಕೂಡ ನಿಮಗಿದೆ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ನೀವು ಪಾಲುದಾರರೊಂದಿಗೆ ಮಾಡಿಕೊಂಡಿರುವಂಥ ಒಪ್ಪಂದಗಳೇನಿದೆ ಅದು ನವೀಕರಣಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತಾ ಇದ್ದರೂ ಈ ದಿನ ಅದ್ಭುತವಾದಂತಹ ಒಂದು ಅವಕಾಶ ಇದೆ, ಪ್ರಗತಿ ಇದೆ. ಇನ್ನು ಈ ದಿನದಲ್ಲಿ ನಿಮಗೆ, ಅದರಲ್ಲೂ ನಿಮ್ಮ ಪ್ರತಿಭೆಗೆ
ನಿಮ್ಮ ಕಲಾವಿದರಿಗೆ ಹೆಚ್ಚಿನ ಒಂದು ಸಂಪಾದನೆಗೆ ಅವಕಾಶ ಇರುವಂಥ ಸಂದರ್ಭ. ಇನ್ನು ಈ ದಿನ ಬೇರೆಯವರ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ಯಾರಿಗಾದರೂ ಭರವಸೆಯನ್ನು ಕೊಡುವಂಥದ್ದು, ಯಾರಿಗಾದರೂ ಒಂದು ಹೋಪ್ಸ್ ಕೊಡ್ತೀರಿ, ಕೆಲಸವನ್ನು ಮಾಡಿಕೊಡ್ತೇನೆ, ಅದು ನನ್ನಿಂದ ಸಾಧ್ಯ ಅಂತ ಹೇಳುವಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಸಾಧಕ ಬಾಧಕಗಳನ್ನು ನೋಡಿಕೊಳ್ಳಿ, ನಿಮ್ಮ ಲಿಮಿಟೇಷನ್ ಎಷ್ಟಿದೆ ಅಂತ ನೋಡಿಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ನಿಮಗೂ ಕೂಡ ಒಂದು ಕೆಲಸ ಮಾಡಲಿಕ್ಕೆ ಒಂದು ಚೌಕಟ್ಟಿದೆ, ಅಷ್ಟರೊಳಗೆ ಮಾಡಬೇಕು. ಹಾಗಾಗಿನೇ ಈ ದಿನ ಅದನ್ನು ನೀವು ಕೂಲಂಕುಷವಾಗಿ ನೋಡಿ ಮುಂದುವರಿಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಸಾಕು ಪ್ರಾಣಿಗಳನ್ನು ಇಟ್ಕೊಂಡಿರುವಂಥವ್ರಿಗೆ ಈ ದಿನ ಸ್ವಲ್ಪ ಸಂತೋಷ ಇದೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನ ಮನೆಯ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇರುವಂಥವರು, ಸ್ಥಿರಾಸ್ತಿಯ ವಿಚಾರವಾಗಿ ಯಾವುದೇ ರೀತಿಯ ಪ್ರಯತ್ನದಲ್ಲಿರುವಂಥವ್ರಿಗೆ ಬಹಳ ವಿಶೇಷವಾದಂತಹ ದಿನ. ನಿಮ್ಮ ಪ್ರಯತ್ನಗಳು ಈಡೇರುತ್ತೆ. ಹಾಗಾಗಿನೇ ಈ ದಿನ ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಹೂಡಿಕೆ ಇರುವಂಥ ದಿನ. ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆ. ನಿಮ್ಮ ಟೈಮನ್ನು ಇನ್ವೆಸ್ಟ್ ಮಾಡ್ತೀರಿ, ನಿಮ್ಮ ಶ್ರಮವನ್ನು ಇನ್ವೆಸ್ಟ್ ಮಾಡ್ತೀರಿ, ನಿಮ್ಮ ಬುದ್ಧಿವಂತಿಕೆಯನ್ನು ಇನ್ವೆಸ್ಟ್ ಮಾಡ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ನಷ್ಟ ಅನ್ನುವಂಥದ್ದು ಇಲ್ಲ. ಹಾಗೆ ನಿಮಗೆ ಅತ್ಯಂತ ಹೆಚ್ಚಿನ ಲಾಭ, ಕೈತುಂಬ ಹಣ ಅನ್ನುವಂಥದ್ದು ಇರಲ್ಲ. ಆದರೂ ಕೂಡ ಈ ದಿನ ನಿಮ್ಮ ಶ್ರಮಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸದಲ್ಲಿ, ಅದರಲ್ಲೂ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವರು ಅಥವಾ ಈ ವಸ್ತ್ರ ವಿನ್ಯಾಸದಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಅಲ್ಲಿ ನೀವು ಹೊಸತನ್ನು ಕಲಿಯುವಂಥದ್ದು, ಹೊಸ ತಂತ್ರಜ್ಞಾನವನ್ನು ಕಲಿಯುವಂಥ ಅವಕಾಶಗಳು ಈ ದಿನ ಬರುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಮನೆ ಮಂದಿ ಅಥವಾ ನಿಮಗೆ ಇಷ್ಟವಾದವರ ಜೊತೆಯಲ್ಲಿ ಈ ದಿನ ಪುಣ್ಯಕ್ಷೇತ್ರ ದರ್ಶನ, ದೇವಾಲಯ ದರ್ಶನ ಆಗುವಂಥದ್ದಿದೆ. ಆದರೆ ಯುವಕರು ಯುವತಿಯರು ಈ ದಿನದಲ್ಲಿ ನಿಮ್ಮ ಮನಸ್ಸಿಗೆ ಹಿಡಿಸುವಂಥ ವ್ಯಕ್ತಿಯ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೀತೀರಿ. ಕಷ್ಟ ಸುಖಗಳನ್ನು ಈ ದಿನ ನೀವು ಹಂಚಿಕೊಳ್ಳುವಂಥದ್ದು, ಅಲ್ಲಿ ಶೇರ್ ಮಾಡ್ಕೊಳ್ತೀರಿ. ಇದರಿಂದ ನಿಮ್ಮ ಸಂಬಂಧಗಳು ಹತ್ತಿರವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಹೊಸ ವಸ್ತುವಿನ, ಹೊಸ ವಾಹನದ ಯೋಗ ಕೂಡ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ನೀವು ಬಹಳ ದಿನಗಳಿಂದ ಒಂದು ಸಮಸ್ಯೆ ನೆನೆಗುದಿಗೆ ಬಿದ್ದಿತ್ತು, ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡ್ತಾನೇ ಇದ್ರಿ. ಆದರೆ ಈ ದಿನ ಅದಕ್ಕೆ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ಬಹಳ ಧೈರ್ಯದಿಂದ ಕೆಲಸಗಳಲ್ಲಿ ಮುನ್ನುಗ್ಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ಯಾವುದಕ್ಕೂ ಕೂಡ ಹೆದರಿಕೆ ಇಲ್ಲ, ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾಗಿರುತ್ತೆ. ಎಲ್ಲ ಕೆಲಸಗಳಲ್ಲಿ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ನಿರಾಸೆಯ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಅಡಚಣೆಗಳು ಜಾಸ್ತಿ ಇರುವಂಥದ್ದು, ಏನೋ ಒಂದು ತೊಂದರೆ. ಹಾಗಾಗಿ ನೀವು ಊಹೆ ಮಾಡಿರಲ್ಲ ಅಂಥ ರೀತಿಯಲ್ಲಿ ವಿಚಿತ್ರವಾದಂತಹ ಕಾರಣಗಳಿಗಾಗಿ ಕೆಲಸಗಳು ನಿಲ್ಲುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ನೀವು ಕೈಗೊಂಡಂತಹ ಕೆಲಸಗಳನ್ನು ಮನೆಯವರಿಗಾಗಿ ಮಾಡಬೇಕು ಅನ್ನುವಂಥದ್ದಿದೆ. ಆದರೆ ನಿಮ್ಮ ಒಂದು ಶ್ರಮವನ್ನು, ನಿಮ್ಮ ತ್ಯಾಗವನ್ನು ಈ ದಿನ ಮನೆಯವರು ಗುರುತಿಸಲ್ಲ. ಹಾಗಾಗಿನೇ ಈ ದಿನ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಅದೆಲ್ಲ ನಿರರ್ಥಕವಾಗುತ್ತೆ, ಸಾರ್ಥಕ ಆಗಲ್ಲ. ಇನ್ನು ಈ ದಿನ ಉದ್ಯೋಗಸ್ಥರಾಗಲಿ ವ್ಯಾಪಾರಸ್ಥರಾಗಲಿ ಒಂದು ಆತುರದ ನಿರ್ಧಾರವನ್ನು ಕೈಗೊಳ್ಳುವಂಥದ್ದಿದೆ. ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ದಿನ ನಿಮಗೆ ತಾಳ್ಮೆ ಇರಲ್ಲ. ಇದರಿಂದ ಆತುರವಾಗಿ ಏನೋ ನಿರ್ಧಾರಕ್ಕೆ ಬದ್ಧರಾಗ್ತೀರಿ. ಇದರಿಂದ ಸ್ವಲ್ಪ ನಷ್ಟ ಉಂಟಾಗುತ್ತೆ. ನಷ್ಟ ಆದರೂ ಪರವಾಗಿಲ್ಲ, ಈ ಮಾನ ಹೋಗುವಂಥ ಸಂದರ್ಭಗಳು ಕೂಡ ಇರುತ್ತೆ, ಜಾಗ್ರತೆ. ಇನ್ನು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವಂತಹ ಹಿತಶತ್ರುಗಳು ನಿಮ್ಮ ಜೊತೆ ಇದ್ದಾರೆ. ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನ ವೃತ್ತಿಯಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಸ್ವಲ್ಪ ಧೈರ್ಯದಿಂದ ಮಾತಾಡಬೇಕು. ಎಲ್ಲಿಯವರೆಗೆ ನಿಮ್ಮಲ್ಲಿ ಒಂದು ನಿಷ್ಠೆ ಇದೆ, ಪ್ರಾಮಾಣಿಕತೆ ಇದೆ, ವಿಚಾರಗಳನ್ನು ತುಂಬ ಚೆನ್ನಾಗಿ ಗ್ರಹಿಸಿರ್ತೀರಿ, ಅಲ್ಲಿಯವರೆಗೆ ಯಾರಿಗೂ ಹೆದರುವಂಥ ಅವಶ್ಯಕತೆ ಇಲ್ಲ. ಆದರೆ ಈ ದಿನ
ಕೆಲವು ವ್ಯಕ್ತಿಗಳನ್ನು ನೋಡಿದ್ರೆ ಏನೋ ಒಂದು ಭಯ, ಏನೋ ಒಂದು ಆತಂಕ ಇರುವಂಥ ಸಂದರ್ಭ ಇರುತ್ತೆ. ಹಾಗೆ ಈ ದಿನ ಹಿರಿಯರಿಗೆ ಪುಣ್ಯಕ್ಷೇತ್ರ ದರ್ಶನ ಮಾಡುವಂಥ ಒಂದು ಯೋಗ ಕೂಡ ಒದಗಿ ಬರುತ್ತೆ. ಇನ್ನು ವಿಶೇಷವಾಗಿ ಕೃಷಿ ಭೂಮಿ ಇರುವಂಥವರು, ಕೃಷಿಕರು, ಪಶುಪಾಲನೆ ಮಾಡುವಂಥವ್ರಿಗೆ ಈ ದಿನ ಸ್ವಲ್ಪ ಸಮಾಧಾನ ಇದೆ. ಆದರೆ ಸಮಾಧಾನ ತೀರಾ ತಾತ್ಕಾಲಿಕವಾಗಿರುವಂಥದ್ದು. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಹಠಾತ್ತಾಗಿ ವಾತಾವರಣದಲ್ಲಿ ಬದಲಾವಣೆಗಳನ್ನು ನೀವು ಗಮನಿಸ್ತೀರಿ. ಅಂದರೆ ಅಂದುಕೊಂಡಂತಹ ಕೆಲಸಗಳಾಗಲ್ಲ. ಎಲ್ಲೋ ಪ್ರಾರಂಭ ಮಾಡ್ತೀರಿ, ಆದರೆ ಯಾವುದೋ ಕಾರಣದಿಂದ ಅದು ಮುಂದೂಡಲ್ಪಡುವಂಥದ್ದು, ಅಥವಾ ಆ ಒಂದು ಯೋಜನೆಯನ್ನೇ ನೀವು ಪರಿಶೀಲಿಸಿ ಮತ್ತೆ ಅದನ್ನು ಹೊಸದಾಗಿ ಆರಂಭ ಮಾಡುವಂಥದ್ದು, ಅಥವಾ ಯೋಜನೆಯನ್ನೇ ಕೈ ಬಿಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇದೆ. ಏಕೆಂದರೆ ಈ ದಿನ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತೆ. ವಿಚಿತ್ರವಾದಂಥ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ತುಂಬ ಪ್ರೇರೇಪಣೆ ಇದೆ. ಯಾರದ್ದೋ ಒಂದು ಮೋಟಿವೇಶನ್ ಇದೆ, ಯಾರದ್ದೋ ಒಂದು ಒತ್ತಾಯ ಅನ್ನುವಂಥದ್ದಿದೆ. ಅದಕ್ಕಾಗಿಯೇ ಈ ದಿನದ ತೀರ್ಮಾನಗಳು ಅಷ್ಟೊಂದು ಪ್ರಬುದ್ಧವಾಗಿರಲ್ಲ, ಅನುಕೂಲಕರವಾಗಿರಲ್ಲ. ಇನ್ನು ಈ ದಿನ ಸಮಾಜದಲ್ಲಿ ನಿಮಗೆ ಗೌರವ ಏನೋ ಹೆಚ್ಚಾಗುತ್ತೆ, ಆದರೆ ಅದನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ತುಂಬ ಪ್ರಯಾಸ ಪಡಬೇಕಾಗತ್ತೆ. ಎಲ್ಲೂ ಕೂಡ ಕೆಟ್ಟವರಾಗಲಿ ಅಥವಾ ನಿಮ್ಮ ಪಾಲಿಗೆ ಯಾರು ಹಿತಶತ್ರುಗಳು ಅನ್ನುವಂಥವ್ರಿದ್ದಾರೆ ಅಂಥವ್ರನ್ನಾಗಲಿ ನೀವು ದೂರ ಇಡೋನಿಗಿಲ್ಲ. ಅವರ ಜೊತೆಯಲ್ಲೇ ಈ ದಿನ ಇರಬೇಕು. ಹಾಗಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಹಿರಿಯರಿಗೆ, ಕೆಲವು ಅಧಿಕಾರಿ ವರ್ಗದವರಿಗೆ ವಿಶೇಷವಾಗಿ ಮುಜುಗರದ ಸನ್ನಿವೇಶಗಳು ಉಂಟಾಗುವಂಥದ್ದು ಇದೆ. ನೀವು ಸಮಾಜದಲ್ಲಿ ಸ್ಥಾನ ಇರ್ಬೋದು, ಅಧಿಕಾರ ಇರ್ಬೋದು, ರಾಜಕಾರಣಿಗಳಿರ್ಬೋದು, ಸರ್ಕಾರದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳೇ ಇರ್ಬೋದು, ಆದರೂ ಕೂಡ ಈ ದಿನ ಏನೋ ಒಂದು ಕಸಿವಿಸಿ, ಒಂದು ಮುಜುಗರ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆದರೆ ಸಾಕಷ್ಟು ದಿನಗಳಿಂದ ಆಗದೆ ಉಳಿದಿದ್ದಂತಹ ಕೆಲಸ ಕಾರ್ಯಗಳೇನಿದೆ ಅದರ ಕಡೆ ಸ್ವಲ್ಪ ಗಮನ ಕೊಡಿ. ಹೊಸ ಕೆಲಸ ಆರಂಭ ಮಾಡಬೇಡಿ, ಹಳೆಯದನ್ನೇ ಮುಂದುವರಿಸಿ, ಪ್ರಯಾಣವನ್ನು ಆದಷ್ಟು ಮುಂದಕ್ಕೆ ಹಾಕಿ. ಹಾಗೆ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ಸ್ವಲ್ಪ ನಿಮ್ಮ ನಿಯಂತ್ರಣಕ್ಕೆ ಒಳಪಡಿಸ್ಕೊಳ್ಳಿ, ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿ ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ತುಂಬ ತಾಳ್ಮೆ ಇದೆ, ತುಂಬ ಯಶಸ್ಸಿದೆ. ಯಾರಿದರೂ ತಾಳ್ಮೆ ಇದೆ, ತಾಳಿದವನು ಬಾಳಿಯಾನು. ಹಾಗಾಗಿ ಈ ದಿನದಲ್ಲಿ ಕೆಲವು ವಿದ್ಯಮಾನಗಳಲ್ಲಿ ನಿಮ್ಮ ಕೆಲಸಗಳಲ್ಲಿ ಇದ್ದಂಥ ಗುರಿ ಏನಿದೆ ಅದನ್ನು ಬಹಳ ಯಶಸ್ವಿಯಾಗಿ ನೀವು ಈಡೇರಿಸ್ಕೊಳ್ತೀರಿ. ನಿಮ್ಮ ಆಸೆಗಳನ್ನು, ನಿಮ್ಮ ಬಯಕೆಗಳನ್ನು ಈ ದಿನ ತೃಪ್ತಿಪಡಿಸ್ಕೊಳ್ತೀರಿ. ಅಂಥ ಒಂದು ಚಾಕಚಕ್ಯತೆ ನಿಮಗೆ ಇದೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮಗೆ ತಂಟೆ ತಕರಾರು ತೆಗಿತಾ ಇದ್ದಂತಹ ಬಂಧುಗಳಿರ್ಬೋದು, ಸ್ನೇಹಿತರಿರ್ಬೋದು, ಈ ದಿನ ಅವರ ಕಾಟ ಇರಲ್ಲ. ನಿಮ್ಮಿಂದ ಅವರು ಸ್ವಲ್ಪ ದೂರ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ಬಹಳ ಸ್ವತಂತ್ರವಾಗಿ, ಬಹಳ ಸ್ವೇಚ್ಛೆಯಾಗಿ ಈ ದಿನ ಕೆಲಸಗಳನ್ನು ನೀವು ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗೆ ಈ ದಿನ ಹಳೆಯತನ್ನು ಮರೆತು ಹೊಸ ಜೀವನದೊಂದಿಗೆ ಹೊಂದಿಕೊಳ್ಳುವಂಥದ್ದು ಉತ್ತಮ. ಹಳೆಯದನ್ನೇ ಕುರಿತು ಮತ್ತೆ ಅದನ್ನೇ ನೀವು ಪುನರಾವರ್ತನೆ ಮಾಡಬೇಡಿ, ಪೋಸ್ಟ್ ಮಾರ್ಟಮ್ ಮಾಡಬೇಡಿ. ಹಳೆಯದು ಆಗೋಯ್ತು, ಅದನ್ನು ಬಿಡಿ. ಹೊಸತು ಆಗಬೇಕಾಗಿರುವಂಥದ್ದು ಬೇಕಾದಷ್ಟಿದೆ, ಅದರ ಕಡೆ ಗಮನ ಕೊಡಿ, ಯಶಸ್ಸನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮಗೆ ಎಷ್ಟಿದೆಯೋ ಅಷ್ಟರಲ್ಲೇ ಒಂದು ಸಂತೋಷವನ್ನು ಕಾಣಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ, ಹಾಗಾಗಿ ಅದರಲ್ಲೇ ತೃಪ್ತಿ ಅನ್ನುವಂಥದ್ದು ಇರಬೇಕು. ಬೇರೆಯವರ ಜೊತೆಯಲ್ಲಿ ನಿಮ್ಮ ಜೀವನವನ್ನು ಹೋಲಿಸ್ಕೊಳ್ಬೇಡಿ. ಅವರಾಗಿದ್ದಾರೆ ಅಂತ ಹೇಳಿ ಹೋಲಿಸ್ಕೊಳ್ಳುವಂಥದ್ದಲ್ಲ. ಅವರಿಗೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ಅಂತಹ ಆದರ್ಶದಂತೆ ನಾನು ಇರಬೇಕು ಅನ್ನುವಂಥ ಹೋಲಿಕೆ ಇರಲಿ. ಆದರೆ ಈ ದಿನ ನೆಗೆಟಿವ್ ಆಗಿರುವಂಥ ಹೋಲಿಕೆಯನ್ನು ಆದಷ್ಟು ಮಾಡಿಕೊಳ್ಳದೆ ಇರುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಸತತ ಪ್ರಯತ್ನದಿಂದ ಮಾಡ್ತಾ ಇರುವಂಥ ಒಂದು ಕೆಲಸದಲ್ಲಿ ಜಯ ಇದೆ. ನಿಮಗೆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಯಾವ ಕೆಲಸ ಮಾಡ್ತೀರಿ ಅದು ಅದ್ಭುತವಾದಂತಹ ಯಶಸ್ಸನ್ನು ತರುತ್ತೆ. ಹಾಗೆ ಎಲ್ಲರ ಜೊತೆಯಲ್ಲಿ ಈ ದಿನ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದನ್ನು ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.
ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಪರಿಣಾಮಕಾರಿಯಾದಂಥ ದಿನ, ತುಂಬ ಎಫೆಕ್ಟಿವ್ ಆಗಿರುವಂಥ ದಿನ. ನಿಮ್ಮ ಕೆಲಸದಲ್ಲಿ ನೋಡಿ ಇದ್ದಕ್ಕಿದ್ದಾಗೆ ದಿಢೀರಾಗಿ ಒಂದು ತೀರ್ಮಾನ ಕೈಗೊಳ್ತೀರಿ, ಅದು ಯಶಸ್ವಿಯನ್ನು ಪಡ್ಕೊಳ್ಳುತ್ತೆ. ಹಾಗೆ ಅಪರಿಚಿತ ವ್ಯಕ್ತಿಗಳ ಅಂದ ಕೂಡ ಈ ದಿನ ನೀವು ಹೆಚ್ಚಿನ ನೆರವನ್ನು ಪಡ್ಕೊಳ್ತೀರಿ, ಅದು ಕೂಡ ನಿಮಗೆ ಯಶಸ್ಸನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ವೃತ್ತಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುವಂಥದ್ದು, ಅದರಲ್ಲೂ ಸಮಯ ಪ್ರಜ್ಞೆ ಬಹಳ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಹೆಚ್ಚು ಅನುಕೂಲತೆಗಳು ಇರುವಂಥ ದಿನ. ಮೇಲಧಿಕಾರಿಗಳ ಒಳ್ಳೆಯ ಮಾತು, ಸಹೋದ್ಯೋಗಿಗಳ ಬೆಂಬಲ ಈ ದಿನ ನಿಮಗೆ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ನಿಮ್ಮ ಮಕ್ಕಳ ನಡವಳಿಕೆಯಲ್ಲಿ ಆಗ್ತಾ ಇರುವಂಥ ವ್ಯತ್ಯಾಸವನ್ನು ನೀವು ಪತ್ತೆ ಹಚ್ಚುತ್ತೀರಿ. ಹಾಗಾಗಿ ಈ ದಿನ ಕುಟುಂಬದ ಎಲ್ಲ ಸದಸ್ಯರ ಒಂದು ವಿದ್ಯಮಾನಗಳ ಬಗ್ಗೆ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡುವಂಥದ್ದು, ಅವರ ಕಡೆ ಒಂದು ಗಮನ ಇದೆ. ಹಾಗಾಗಿನೇ ಈ ದಿನ ತುಂಬ ಎಚ್ಚರಿಕೆಯಿಂದ ನಿಮ್ಮ ಕುಟುಂಬವನ್ನು ಮುನ್ನಡೆಸುವಂಥ ಸಾಧ್ಯತೆಗಳು ಕೂಡ ಇದೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ನಿಮ್ಮನ್ನು ನೀವು ಚೆನ್ನಾಗಿ ಮ್ಯಾನೇಜ್ ಮಾಡ್ಕೊಳ್ತೀರಿ. ಇನ್ನು ಈ ದಿನ ನಿಮ್ಮ ಹರಿತವಾದಂಥ ಮಾತುಗಳು ಬೇರೆಯವರಿಗೆ ಬೇಸರವನ್ನು ತರಬಹುದು, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಸತತ ಪ್ರಯತ್ನವನ್ನು ಮಾಡುವಂಥ ಸ್ತ್ರೀಯರಿದ್ದಾರೆ, ಅವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ಜಯಪ್ರಾಪ್ತಿಯಾಗುತ್ತೆ. ಆದರೆ ಈ ದಿನ ಕೆಲಸದ ಹೊರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಅದರಿಂದ ಎಲ್ಲೋ ಒಂದು ಕಡೆ ಕೆಲಸ ನಿಧಾನ ಆಗಬಹುದು, ಕೆಲವು ಅತೃಪ್ತವಾದಂತಹ ಫಲಿತಾಂಶಗಳು ಬರಬಹುದು. ಆದರೂ ಫಲಿತಾಂಶದ ಕಡೆ ಗಮನ ಕೊಡಬೇಡಿ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಕೆಲಸವನ್ನು ಮಾತ್ರ ಮಾಡಿ, ಪ್ರತಿ ಕೆಲಸವನ್ನು ಈ ದಿನ ಕೃಷ್ಣನಿಗೆ ಸಮರ್ಪಣೆ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ಹಾಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ ಈ ದಿನ. ಹಾಗೆ ಮಹಾವಿಷ್ಣುವನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ನಿರಾಸೆಯ ದಿನ. ಏನೋ ಒಂದು ಅಂದ್ಕೊಳ್ತೀರಿ, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಇದೆ, ಆದರೆ ಅದು ಸಂಪೂರ್ಣವಾಗಿ ನಿಮ್ಮದಾಗಲ್ಲ, ನಿಮ್ಮ ಒಂದು ಓನರ್ಶಿಪ್ಗೆ ಬರಲ್ಲ, ನಿಮ್ಮ ಒಂದು ವಿಸಿನಿಟಿಗೆ ಬರಲ್ಲ, ನಿಮ್ಮ ಕಂಟ್ರೋಲ್ಗೆ ಬರಲ್ಲ. ಹಾಗಾಗಿನೇ ಈ ದಿನ ಕೆಲವನ್ನ ಎಷ್ಟು ಬೇಕೋ ಅಷ್ಟನ್ನೇ ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಎಲ್ಲವೂ ನನಗೇ ಇರಲಿ, ಅದೆಲ್ಲವೂ ನನ್ನದೇ ಅನ್ನುವಂಥ ಭಾವನೆಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಭಗವಂತ ಕೊಟ್ಟಿದ್ದೇ ಈ ದಿನ ನಿಮಗೆ ಭಿಕ್ಷೆ, ಅದೇ ನಿಮಗೆ ಪಂಚಾಮೃತ, ಪಾಲಿಗೆ ಬಂದದ್ದೇ ಪಂಚಾಮೃತ, ಅದನ್ನೇ ಈ ದಿನ ನೀವು ಸ್ವೀಕರಿಸಬೇಕು. ಹಾಗಾಗಿ ಹೆಚ್ಚಿನದಕ್ಕೆ ಈ ದಿನ ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಡಿ, ಪ್ರಯತ್ನ ನಿಮಗೆ ಸಾರ್ಥಕ ತರಲ್ಲ. ಹಾಗೆ ಈ ದಿನ ಕುಟುಂಬದಲ್ಲಿ ನಡೆಯುವಂಥ ಕೆಲವು ಘಟನೆಗಳು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುತ್ತೆ. ಅದು ನಿಮಗೆ ಗೊತ್ತಿಲ್ಲ, ಆ ರೀತಿ ಘಟಿಸಿರುವಂಥದ್ದು. ಹಾಗಾಗಿನೇ ಈ ದಿನ ತಾಳ್ಮೆಯಿಂದ ಅಂಥ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು. ಆದಷ್ಟು ಕುಟುಂಬದ ಒಳಗೆ ನಡೆಯುವಂಥ ಈ ವಿದ್ಯಮಾನಗಳನ್ನು ಯಾರ ಜೊತೆಯಲ್ಲೂ ಹೇಳ್ಕೊಳ್ಬೇಡಿ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ. ಹಾಗಾಗಿ ಈ ಸಂಸಾರವನ್ನು ಈ ದಿನ ನೀವು 4 ಗೋಡೆಯ ಮಧ್ಯದೊಳಗೆ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಅಲ್ಲೇ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು. ಇನ್ನು ಈ ದಿನ ಗುರು ಹಿರಿಯರನ್ನು ಗೌರವಿಸುವಂಥದ್ದು ತುಂಬ ಉತ್ತಮ. ಏಕೆಂದರೆ ಅವರ ಮಾರ್ಗದರ್ಶನ ಬೇಕು. ಅವರಿಂದ ಈ ದಿನ ಉತ್ತಮವಾದಂತಹ ಸಹಕಾರಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಈ ದಿನ ಒಂದು ಒಡವೆ ವಸ್ತ್ರವನ್ನು ಕೊಳ್ಳುವಂಥ ಯೋಗ ಇದೆ, ಸಾಧ್ಯತೆ ಇದೆ. ಆದರೆ ಈ ಹಣದ ಬಾಬ್ತಿನ ಬಗ್ಗೆ ಸ್ವಲ್ಪ ನಿಮ್ಮ ಬಜೆಟನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಯಾವುದೇ ರೀತಿಯ ಗೊಂದಲದ ವಾತಾವರಣ ಇದ್ದರೆ ಸ್ವಲ್ಪ ತಾಳ್ಮೆಯಿಂದ, ಮೌನದಿಂದ ಆ ಘಟನೆಯ ಬಗ್ಗೆ, ಆ ವಾತಾವರಣದ ಬಗ್ಗೆ ಗಮನ ಹರಿಸಿ ಆ ಸಮಸ್ಯೆಗಳು ನಿವಾರಣೆಯಾಗುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸ್ವಲ್ಪ ಗೊಂದಲಮಯವಾಗಿರುವಂಥ ದಿನ. ಕೆಲವೊಂದು ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಿಕ್ಕೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಗೊಂದಲದಿಂದ ಕೂಡಿರುತ್ತೆ. ಹಾಗಾಗಿ ನಾಳಿನ ದೃಷ್ಟಿಯಲ್ಲಿ ಯಾವ ತೀರ್ಮಾನ ಸೂಕ್ತ ಅನ್ನುವಂಥದ್ದನ್ನು ತೀರ್ಮಾನ ಮಾಡಲಿಕ್ಕೆ ಈ ದಿನ ಕಷ್ಟ ಸಾಧ್ಯವಾಗುತ್ತೆ. ಅದರಲ್ಲೂ ಚತುರ್ಥದಲ್ಲಿ ಚಂದ್ರ ಇರುವಂಥ ಸಂದರ್ಭದಲ್ಲಿ ಈ ದಿನ ಸುಖ ಅಷ್ಟಕ್ಕಷ್ಟೇ, ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಮಾತ್ರ ಸ್ವಲ್ಪ ಕಡಿಮೆ ಇರುತ್ತೆ. ಇನ್ನು ಈ ಆರೋಗ್ಯ ಸಮಸ್ಯೆ ಈ ದಿನ ನಿಮ್ಮನ್ನು ಬಹಳವಾಗಿ ಕಾಡುವಂಥದ್ದು ಕೂಡ ಇದೆ. ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಮ ಆರೋಗ್ಯ ಕೈ ಕೊಡ್ತಾ ಇದೆ ಅನ್ನುವಂಥ ಒಂದು ಅರ್ಥ.
ಅದನ್ನು ಈ ದಿನ ನೀವು ಸ್ವಲ್ಪ ಸೀರಿಯಸ್ ಆಗಿ ನೋಡಬೇಕಾಗತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರವಾಗಿ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿರೀಕ್ಷೆಗಳು ಜಾಸ್ತಿ, ಅದು ಫುಲ್ಫಿಲ್ ಆಗಲ್ಲ. ಅಂತಹ ಸಂದರ್ಭದಲ್ಲೇ ನಿರಾಸೆ ಬಹಳ ಬೇಗ ನಿಮಗೆ ಒದಗಿ ಬರುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಕುಟುಂಬದಲ್ಲಾಗಲಿ ಅಥವಾ ನೀವು ಕೆಲಸ ಮಾಡುವಂಥ ಜಾಗದಲ್ಲಾಗಲಿ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಬರುವಂಥ ಸಾಧ್ಯತೆ ಇದೆ. ಆದರೆ ಆದಷ್ಟು ಇದನ್ನು ನೀವು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇದರಿಂದ ಮಾನಸಿಕ ಶಾಂತಿ, ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಸ್ತುವನ್ನು ಕೊಳ್ಳಬೇಕು, ಖರೀದಿ ಮಾಡಬೇಕು ಅನ್ನುವಂಥ ಆಲೋಚನೆ ಇದ್ದರೆ ಅದನ್ನು ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನದಲ್ಲಿ ನಿಮ್ಮ ಆಹಾರದಿಂದ, ನೀರಿನಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನೀವು ಮಾಡುವಂಥ ನಿಸ್ವಾರ್ಥವಾದಂತಹ ಸೇವೆ ಉತ್ತಮ ಪ್ರತಿಕ್ರಿಯೆಯನ್ನು ಪಡ್ಕೊಳ್ಳುತ್ತೆ. 4 ಜನ ಅದನ್ನು ಗುರುತಿಸ್ತಾರೆ. ಅದು ನಿಮಗೆ ಹೆಮ್ಮೆಯ ವಿಚಾರ, ಅದು ನಿಮಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ವಿಚಾರ. ಅದ್ರ ಕಡೆ ಸ್ವಲ್ಪ ಗಮನ ಕೊಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಮನೆಯ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಭಕ್ತಿಯಿಂದ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಬಹಳ ಉತ್ತಮವಾದಂಥ ದಿನ. ಹಲವಾರು ಹೊಸತನ್ನು ಸೃಷ್ಟಿ ಮಾಡುವಂಥ ದಿನ. ಹೊಸ ಗೆಳೆತನ ಆಗುತ್ತೆ, ಹೊಸ ವ್ಯಕ್ತಿಯ ಪರಿಚಯ ಆಗುತ್ತೆ, ಹೊಸ ವ್ಯಾಪಾರ ಮಾಡ್ತೀರಿ. ಹೊಸದಾಗಿರುವಂಥ ಒಂದು ಡೈಮೆನ್ಷನಲ್ಲಿ ಈ ದಿನ ನೀವು ವಿಹರಿಸ್ತಾ ಇರುವಂಥದ್ದು. ಹಾಗಾಗಿನೇ ಈ ದಿನ ಒಂದು ಆರೋಗ್ಯಕ್ಕಾಗಲಿ ಆನಂದಕ್ಕಾಗಲಿ ಹೊಸ ದಾರಿಯನ್ನು ಕಂಡುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ವ್ಯವಹಾರಗಳಲ್ಲಿ ಬಹು ನಿರೀಕ್ಷಿತವಾದಂಥ ಬದಲಾವಣೆಗಳು ಆಗುವಂಥದ್ದು ಇದೆ. ಇದು ನಿಮಗೆ ಲಾಭದಾಯಕವಾಗಿರುತ್ತೆ. ಹಾಗೆ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳು ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥದ್ದು. ಯಾರೋ ಒಬ್ಬರು ಸ್ನೇಹಿತರು ನಿಮ್ಮ ಕೆಲಸಕ್ಕೆ ಈ ದಿನ ಒದಗಿ ಬರ್ತಾರೆ. ಅವರ ಒಂದು ಮೇಲ್ವಿಚಾರಣೆಯಲ್ಲಿ ಕೆಲಸಗಳಾಗತ್ತೆ, ತುಂಬ ಯಶಸ್ವಿಯಾಗತ್ತೆ. ಇನ್ನು ಮನೆಯ ವಾತಾವರಣ ಸ್ವಲ್ಪ ಶಾಂತಿಯುತವಾಗಿ ಇರುತ್ತೆ ಈ ದಿನದಲ್ಲಿ. ಏಕೆಂದರೆ ಎಲ್ಲರಿಗೂ ಕೂಡ ಅವರವರದ್ದೇ ಆದಂಥ ಒಂದು ಒತ್ತಡದ ಕೆಲಸಗಳಿದೆ. ಹಾಗೆ ಇದ್ದುದರಲ್ಲೇ ತೃಪ್ತಿಪಟ್ಟರೆ ಉತ್ತಮ ಅನ್ನುವಂಥ ಒಂದು ಮನಸ್ಥಿತಿಯನ್ನು ತಲುಪಿರ್ತಾರೆ. ಹಾಗಾಗಿನೇ ಈ ಧರ್ಮ ಗ್ರಂಥಗಳ ಒಂದು ಇನ್ಫ್ಲೂಯೆನ್ಸ್ ಇರ್ಬೋದು ಅಥವಾ ಪ್ರಭಾವಿ ವ್ಯಕ್ತಿಗಳ ಮಾತುಗಳಿರ್ಬೋದು, ಅವರನ್ನು ಈ ದಿನದಲ್ಲಿ ಪ್ರಾಕ್ಟಿಕಲ್ಲಾಗಿ ಇದ್ದರೆ ಎಷ್ಟು ಸುಖ ಇದೆ ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡುವಷ್ಟು ವ್ಯವಧಾನವನ್ನು ತಂದುಕೊಡ್ತಾ ಇದೆ. ಹಾಗಾಗಿ ಅಂಥ ಸನ್ನಿವೇಶ ಬಹಳ ವಿಶೇಷವಾಗಿ ಅವರ ಪಾಲಿಗೆ ವರದಾನವಾಗಿ ಇರುವಂಥದ್ದು. ಇನ್ನು ಈ ದಿನ ಕೆಲಸ ಕಾರ್ಯಗಳನ್ನು ತುಂಬ ಶ್ರದ್ಧೆಯಿಂದ ಮಾಡ್ತೀರಿ. ಇನ್ನು ವಿಶೇಷವಾಗಿ ಈ ಆಟಿಕೆ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಅದನ್ನು ನೀವು ತಯಾರು ಮಾಡುವಂಥ ವಿಚಾರಗಳೇನಿದೆ ಅದು ನಿಮಗೆ ತುಂಬ ಲಾಭವನ್ನು ತರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಗಣ್ಯರ ಪರಿಚಯದಿಂದ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಸುಲಭವಾಗಿ ಸಾಗುತ್ತೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಕೆಲಸಗಳು ಆರಂಭ ಆಗುತ್ತೆ. ಅದು ಅದ್ಭುತ ಫಲವನ್ನು ಕೊಡುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸ್ವಲ್ಪ ನಷ್ಟದ ದಿನ. ಕೆಲವು ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲ ಇರುವಂಥ ದಿನ. ಅದರಲ್ಲೂ ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥದ್ದು. ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ಆಗುತ್ತೆ ಈ ದಿನ. ಅದನ್ನು ನಿಯಂತ್ರಣ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗೆ ಅದರಲ್ಲಿ ಏನಾದರೂ ಬುದ್ಧಿವಂತಿಕೆ ಉಪಯೋಗಿಸ್ಬೇಕಂದ್ರೆ ಅದು ಕೂಡ ವರ್ಕೌಟ್ ಆಗಲ್ಲ. ಹಾಗಾಗಿ ಈ ದಿನ ಪ್ರಮುಖ ಕಾರ್ಯಗಳು ಕೂಡ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಕೆಲವೊಂದು ಕೆಲಸ ಕಾರ್ಯಗಳು ಮುಂದೂಡಲ್ಪಡುವಂಥದ್ದು. ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಜೀವನವೇ ಒಂದು ರೀತಿಯಲ್ಲಿ ಯಕ್ಷ ಪ್ರಶ್ನೆಯಾಗಿ ಉಳಿಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಪ್ರಯಾಣದಲ್ಲೂ ಕೂಡ ಈ ದಿನ ನಿಮಗೆ ಅಷ್ಟೊಂದು ಸೌಖ್ಯ ಇಲ್ಲ. ಇನ್ನು ಪ್ರಯಾಣದಲ್ಲೇ ಈ ದಿನದಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲೂ ಕೂಡ ಸಮರ್ಪಕವಾದಂತಹ ಒಂದು ತೀರ್ಮಾನವನ್ನು ಕೈಗೊಳ್ಳಲ್ಲ. ಅವರ ಬಗ್ಗೆ ಇರುವಂಥ ಒಂದು ದೃಷ್ಟಿಕೋನವೇ ಬದಲಾವಣೆ ಆಗುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಭಿನ್ನಾಭಿಪ್ರಾಯದ ಜೊತೆಗೆ
ಮನಸ್ಸಿಗೆ ತೀವ್ರ ವೇದನೆ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ 4 ಜನರ ಜೊತೆಯಲ್ಲಿ ನೀವು ಇರುವಂತಹ ಒಂದು ಸನ್ನಿವೇಶ ಬಂದರೂ ಕೂಡ ಅದರಲ್ಲಿ ಆತ್ಮವಿಶ್ವಾಸದ ಕೊರತೆ ಕಾಡುತ್ತೆ. ಎಲ್ಲ ಒಂದು ಕಡೆ ಕೀಳರಿಮೆ ಅನ್ನುವಂಥದ್ದು ಇರುತ್ತೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದನ್ನು ಬಹಳ ಬೇಗ ಒಳನುಸುಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆತ್ಮವಿಶ್ವಾಸ ಕಡಿಮೆ ಇರೋದ್ರಿಂದಲೇ ಕೆಲವು ಕೆಲಸಗಳನ್ನು ಧೈರ್ಯವಾಗಿ ಮಾಡಲಿಕ್ಕೆ ಮನಸ್ಸಾಗಲ್ಲ. ಏನೋ ಒಂದು ಭಯ ಇರುತ್ತೆ, ಆತಂಕ ಇರುತ್ತೆ, ಕಾನೂನಿನ ಭಯ ಈ ದಿನ. ಹಾಗಾಗಿನೇ ಭಯದ ವಾತಾವರಣದಲ್ಲೇ ಕೆಲವು ಕೆಲಸಗಳನ್ನು ಆರಂಭ ಮಾಡ್ತೀರಿ, ಅದು ಅಪೂರ್ಣವಾಗುತ್ತೆ, ಇಲ್ಲ ಮಿಶ್ರ ಫಲ ಸಿಕ್ಕತ್ತೆ. ಅದಕ್ಕಾಗಿಯೇ ಈ ದಿನ ಕೆಲಸಗಳು ನಿರ್ವಿಘ್ನವಾಗಿ ಆಗಬೇಕು. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ಅದರಲ್ಲೂ ಎಲ್ಲರ ಗಮನವನ್ನು ನಿಮ್ಮ ಕಡೆ ಸೆಳ್ಕೊಳ್ಳುವಂಥ ದಿನ. ಅಷ್ಟರ ಮಟ್ಟಿಗೆ ನಿಮ್ಮ ಮಾತಿರುತ್ತೆ, ಹಾಗೆ ನಿಮ್ಮ ನಡತೆ ಇದೆ, ನಿಮ್ಮ ಕೆಲಸ ಕಾರ್ಯಗಳ ವೈಖರಿ ಇರುತ್ತೆ. ಹಾಗಾಗಿನೇ ಈ ದಿನ 4 ಜನ ನಿಮ್ಮನ್ನು ಅನುಕರಣೆ ಮಾಡುವಂಥದ್ದು, ನಿಮ್ಮನ್ನು ಗಮನಿಸ್ತಾ ಇರುವಂಥ ವಿಚಾರ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಶಿಸ್ತುಬದ್ಧವಾದಂತಹ ಕೆಲಸಗಳನ್ನು ಮಾಡಿ ಒಳ್ಳೆಯ ಹೆಸರನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಿರಲಿ, ಯಾವುದೇ ರೀತಿಯ ಸಮಸ್ಯೆಗಳಿರಲಿ, ಅದನ್ನು ನಿಮ್ಮ ಅನುಭವದಿಂದ ಬಹಳ ಚೆನ್ನಾಗಿ ಅರ್ಥೈಸ್ಕೊಳ್ತೀರಿ. ಹಾಗಾಗಿ ಈ ದಿನ ಸೂಕ್ಷ್ಮತೆ ಅನ್ನುವಂಥದ್ದು ಬಹಳ ಚೆನ್ನಾಗಿದೆ. ಬೇರೆಯವರ ಬಾಡಿ ಲ್ಯಾಂಗ್ವೇಜ್ ಕೂಡ ಈ ದಿನ ನಿಮಗೆ ಅರ್ಥ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ನಿಮ್ಮ ಪ್ರತಿಭೆ ಈ ದಿನ ನಿಮ್ಮ ಒಂದು ಸಹಾಯಕ್ಕೆ ಬರುತ್ತೆ. ಇನ್ನು ಈ ದಿನದಲ್ಲಿ ನಿರುದ್ಯೋಗಿಗಳಿಗೆ ಎಲ್ಲ ಒಂದು ಕಡೆ ನಿರೀಕ್ಷೆಗಳು ಸಿಕ್ಕುವಂಥದ್ದು, ಏನೋ ಒಂದು ಭರವಸೆ ಇದೆ, ಈ ಒಂದು ದಾರಿಯಲ್ಲಿ ಹೋದರೆ ಒಳ್ಳೆಯದಾಗತ್ತೆ ಅನ್ನುವಂಥ ತೀರ್ಮಾನ ಬಹಳ ಪ್ರಬುದ್ಧವಾಗಿರುತ್ತೆ. ನಿಮ್ಮ ನಿರೀಕ್ಷೆಗಳು ನಿಜವಾಗುವಂಥ ಸಂದರ್ಭ ಇದೆ. ಹಾಗೆ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕೇ ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ಆ ಕೆಲಸಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ. ಹಾಗಾಗಿನೇ ಈ ದಿನ ನಿಮಗೂ ಕೂಡ ಒಂದು ರೀತಿಯಲ್ಲಿ ಡಿಮ್ಯಾಂಡ್ ಇದೆ, ನಿಮ್ಮ ಮಾತಿಗೂ ಕೂಡ ಒಂದು ಮೌಲ್ಯ ಇದೆ ಈ ದಿನ. ಇನ್ನು ವಿಶೇಷವಾಗಿ ಕೆಲಸದಲ್ಲಿ ಅಲ್ಪ ಸ್ವಲ್ಪ ಒತ್ತಡಗಳು ಉಂಟಾಗಬಹುದು, ಆದರೂ ಕೂಡ ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗೆ ನಿಮಗೆ ಯಶಸ್ಸು ಸಿಕ್ಕಾಗ ಅದನ್ನು ಹಂಚಿಕೊಳ್ಳಿಕ್ಕೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿನೇ ಈ ದಿನ ಬಹಳ ಸುಭಿಕ್ಷವಾಗಿರುವಂಥ ದಿನ, ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಷಡಕ್ಷರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.